ಸರಿ ಸರಿ. ಹಾಗೆ ಕಣ್ಮುಚ್ಚಿರು ಪ್ರೇರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ಪರಮ ಪ್ರೀತಿಯುಳ್ಳ ನಮ್ಮ ದೇವ, ನಿಮ್ಮೊಂದು ಪವಿತ್ರವಾದ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸ್ತದಪ್ಪ ತಂದೆ. ಹೌದು ದೇವ, ಈ ಒಂದು ಉದಯ ಕಾಲ ವೇಳೆ ಜಾವದಲ್ಲಿ ತಂದೆ ನಮ್ಮೆಲ್ಲಾರನ್ನು ನಿಮ್ಮ ಒಂದು ಕೃಪದಲ್ಲಿಟ್ಟುಕೊಂಡು ಕಾದು ಕಾಪಾಡಿ ರಾತ್ರಿ ವೇಳೆ ಸಮಯದಲ್ಲಿ ಒಳ್ಳೆ ಒಂದು ನಿದ್ರೆಯನ್ನು ಕೊಟ್ಟು ತಂದೆ, ಈ ಒಂದು ಮುಂಜಾನೆ ವೇಳೆ ಸಮಯದಲ್ಲಿ ಇಗೋ ನಮ್ಮೆಲ್ಲರಿಗೂ ನಿಮ್ಮ ಒಂದು ಜೀವಳ ಮಾತುಗಳನ್ನು ತಿಳ್ಕೊಳ್ಳುವುದಕ್ಕೂ ನೋಡಿಕೊಳ್ಳುವುದಕ್ಕೂ ಈ ಉದಯ ಕಾಲ ವೇಳೆ ಸಮಯದಲ್ಲಿ ಸಮಯ ಮಾಡಿಕೊಟ್ಟದಕ್ಕಾಗಿ ನಿಮ್ಗೆ ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸೋದನ್ನಪ್ಪ ತಂದೆ. ಹೌದು ದೇವ, ನಾವೆಲ್ಲರೂ ನಿಮ್ಮ ವಾಕ್ಯವನ್ನು ಪರಿಶೋಧನೆ ಮಾಡುವಂತ ಸಮಯದಲ್ಲಿ ತಂದೆ ಇಗೋ ನಮ್ಮ ಆತ್ಮೀಯ ಜೀವಿತಕ್ಕೆ ಬೇಕಾಗಿರುವಂತ ನಿಮ್ಮ ಒಂದು ಜ್ಞಾನದ ಸಂಗತಿಗಳನ್ನು ತಿಳಿಪಡಿಸಿ ನಡೆಸ್ತಿರಂತೇಳಿ ನಂಬುತ್ತಾ ಈ ಒಂದು ಪ್ರಾರ್ಥನೆ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತ ಯೇಸುವಿನ ಹೆಸರಿನಲ್ಲಿ ಬೇಡ್ತಾ ಇದನ್ನಪ್ಪ ತಂದೆ. ಆಮೀನ್ ಆಮೀನ್. ಪ್ರೇರ ಇರುವಂತ ದೇವ್ರ ಮಕ್ಕಳೇರ ಎಲ್ಲಾರ್ಗು ಕೇಳಿಸ್ತದೆ ಬ್ರದರ್? ಹಲೋ, ಕೇಳಿಸ್ತಾ ಇದೆ. ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಪ್ರೇರ ಇರುವಂತ ದೇವ್ರ ಮಕ್ಕಳೇರ ತಮ್ಮೆಲ್ಲರಿಗೂ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭಾಭಿವಂದನೆಗಳನ್ನು ತಲುಪಿಸ್ತಾ ಇದ್ದೀನಿ ಪ್ರೇರೆ. ಹಾಗೆ ಎಲ್ಲಾರ್ಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಹೊಸ ವರ್ಷದ ಶುಭಾಶಯಗಳನ್ನು ಸಹ ತಲುಪಿಸ್ತಾ ಇದ್ದೀನಿ ಪ್ರೇರ ಇರುವಂತ ದೇವ್ರ ಮಕ್ಕಳೇರ. ಇವತ್ತು ನಾವು ಆಲೋಚನೆ ಮಾಡ್ಬೇಕಾದಂತ ಅಂಶವನ್ನು, ಹೊಸ ವರ್ಷ ಬಂತು, ನೂತನ ಮನಸ್ಸು ಯಾರಿಗೆ ಬಂತು ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡೋಣ ಪ್ರೇರ ಇರುವಂತ ದೇವರ ಮಕ್ಕಳೇರ. ಯಾಕಂತಂದ್ರೆ ದೇವರು ನಮಗೆ ಕೊಡಲ್ಪಟ್ಟಿರುವಂತ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡೋಣ ಪ್ರೇರೆ. ಇವತ್ತಿನ ದಿನದಲ್ಲಿ ಎಷ್ಟೋ ಜನರು ಮಣ್ಣಿಗೆ ಮಣ್ಣು ಧೂಳಿಗೆ ಧೂಳಾಗಿ ಅನೇಕರು ನಾಶನ ಮಾರ್ಗದಲ್ಲಿದ್ದಾರೆ ಪ್ರೇರೆ. 2024 ವರ್ಷವನ್ನು ಮುಗಿಸಿಕೊಂಡು 2025 ವರ್ಷದಲ್ಲಿ ಒಳ್ಳೆ ಆರೋಗ್ಯವನ್ನು ಕೊಟ್ಟು ನಮ್ಮೆಲ್ಲರನ್ನು ಆತನ ಒಂದು ತನ್ನ ಕೃಪದಲ್ಲಿಟ್ಟುಕೊಂಡು ಕಾಪಾಡಿ 2025 ವರ್ಷದಲ್ಲಿ ನಮ್ಗೆ ನಡೆಯುವುದಕ್ಕೆ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾನಂದ್ರೆ ಪ್ರೇರೆ, ದೇವರು ನಮ್ಮ ಮೇಲೆ ತೋರಿಸುವಂತ ಪ್ರೀತಿ ಪ್ರೇಮ ಪ್ರೇರೆ. ಆ ಪ್ರೀತಿಯನ್ನು ನಾವು ಯಾವಾಗಲೂ ದೇವರ ಒಂದು ಸನ್ನಿಧಾನದಲ್ಲಿ ಅನೇಕರಿಗೆ ತೋರಿಸುತ್ತಾ ದೇವರ ವಾಕ್ಯವನ್ನು ಸಾರುತ್ತಾ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸುವವರಾಗಿರ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೀನಿ ಪ್ರೇರೆ. ಯಾಕಂದ್ರೆ ಇವತ್ತಿನ ದಿನದಲ್ಲಿ ದೇವರ ಒಂದು ವಾಕ್ಯವನ್ನು, ದೇವರ ಒಂದು ಮಾತುಗಳನ್ನು ಅನೇಕರು ನಿರ್ಲಕ್ಷ್ಯ ಮಾಡುವವರಾಗಿದ್ದರೂ ಸಹ ನಿರ್ಲಕ್ಷ್ಯ ಮಾಡುವವರಾಗಿದ್ದಾರೆ ಪ್ರೇರಿ ಲೋಕದಲ್ಲಿ. ಆದರೆ ದೇವರು ನಮ್ಮನ್ನು ಮಾತ್ರ ನಿರ್ಲಕ್ಷ್ಯ ಮಾಡದೆ ಅಲಕ್ಷ್ಯ ಮಾಡದೆ ಈಗ ತನ್ನ ಮಾತುಗಳನ್ನು ಪ್ರತಿದಿನ ಲೈವ್ ಮುಖಾಂತರ, ಸೇವಕರ ಮುಖಾಂತರ, ಬ್ರದರ್ಸ್ ಮುಖಾಂತರ, ಸಿಸ್ಟರ್ ಮುಖಾಂತರವಾಗಿ ಯಾವುದೋ ಒಂದು ರೂಪದಲ್ಲಿ ದೇವರು ತನ್ನ ಮಾತುಗಳನ್ನು ನಮ್ಮೆಲ್ಲರಿಗೂ ತಿಳಿಪಡಿಸಿ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ ಪ್ರೇರೆ. ಯಾಕಂತಂದ್ರೆ ಸಮಾಜವನ್ನು, ಲೋಕವನ್ನು ನೋಡಿದ್ರೆ ಪ್ರೇರೆ ಬಹಳ ಭಯಂಕರವಾದ ರೀತಿಯಲ್ಲಿ ನಡೀತಾ ಇದೆ ಪ್ರೇರೆ ಈ ಲೋಕವು. ಈ ಲೋಕದಲ್ಲಿ ಹೇಗೆ ಜೀವಿಸ್ತಾ ಇದ್ದಾರೆ ಜನರು ಅಂತಂದ್ರೆ ಪ್ರೇರೆ, ನಮ್ಮ ಕಣ್ಣು ಮುಂದೆ ನಾವು ನ್ಯೂಸ್ ಮೀಡಿಯಾಗಳಲ್ಲಾಗಿರ್ಬೋದು, ಚಾನೆಲ್ಗಳಲ್ಲಾಗಿ ನೋಡಿದರೆ ನಮ್ಗೆ ಅರ್ಥ ಆಗುತ್ತದೆ ಪ್ರೇರೆ. ಈ ಲೋಕದಲ್ಲಿ ಪ್ರೇರಾರುವಂತ ದೇವರ ಮಕ್ಕಳಿರ ದೇವರ ಮಾತುಗಳಿಗೆ ಯಾರಾದರೂ ಹೃದಯದಲ್ಲಿ ಅವಕಾಶ ಕೊಡ್ತಾರೆ ಏನಂದ್ರೆ ಪ್ರೇರೆ, ಅಸಲು ಹೃದಯದಲ್ಲಿ ಯಾರು ಅವಕಾಶ ಕೊಡ್ತಾ ಇಲ್ಲ ಪ್ರೇರೆ. ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂದ್ರೆ ಪ್ರೇರೆ, ದೇವ್ರಂದ್ರೆ ಅಲಕ್ಷ್ಯ, ದೇವ್ರಂದ್ರೆ ಲೆಕ್ಕವಿಲ್ಲ, ದೇವ್ರಂದ್ರೆ ಭಯ ಇಲ್ಲ, ದೇವ್ರಂದ್ರೆ ಭಕ್ತಿ ಇಲ್ಲ ಪ್ರೇರೆ. ಆದ್ರೆ ದೇವ್ರಂದ್ರೆ ಭಯ ಇರ್ಬೇಕು, ದೇವ್ರಂದ್ರೆ ಭಕ್ತಿ ಇರ್ಬೇಕು, ದೇವ್ರಂದ್ರೆ ನಮಗೊಂದು ಆತನ ಒಂದು ಪ್ರೀತಿ, ಆತನ ಒಂದು ಭಯ ಭಕ್ತಿಯಲ್ಲಿ ನಾವು ಬದುಕುವವರಾಗಿ ಜೀವಿಸಬೇಕೆಂಬ ಆಲೋಚನೆ ಉಳ್ಳವರು ಯಾರಂದ್ರೆ ಪ್ರೇರೆ, ವಾಕ್ಯನವನ್ನು ಯಾವಾಗಲೂ ಪರಿಶೋಧನೆ ಮಾಡುವವರು ಪ್ರೇರೆ. ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನಿಗೆ ಅವಮಾನವಾದಕಾರವಾದಂತ ಕೆಲಸಗಳನ್ನು ಪ್ರಜೆಗಳು ಮಾಡ್ತಾ ಇದ್ದಾರೆ ವಿನಃ ವಾಕ್ಯವನ್ನು ತಿಳಿದಂತವರು ಯೇಸು ಕ್ರಿಸ್ತನಿಗೆ ಘನತೆ ತರುವಂತ ಘನತೆ ತರುವಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇಲ್ಲ ಪ್ರೇರೆ. ಇದರಲ್ಲಿ ಬಾಧಕಾರವಾದಂತ ವಿಷಯ ಏನಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳೇರ, ನಾವೆಲ್ಲರೂ ಡಿಸೆಂಬರ್ 31ರಲ್ಲಿ ಸುಮಾರು ರಾತ್ರಿ ವೇಳೆ ಸಮಯದಲ್ಲಿ ಡಿಸೆಂಬರ್ 31, 2024ರಲ್ಲಿ ಪ್ರೇರೆ, ನಿನ್ನೆ ಅಥವಾ ಮೊನ್ನೆ ಇಲ್ಲದೆ 2 ದಿನ ಹಿಂದುಗಡೆ ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ರಾತ್ರಿ ವೇಳೆ ಸಮಯದಲ್ಲಿ 12 ಗಂಟೆ ಆದ ತಕ್ಷಣನೇ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳಿ ಮಾಡ್ತಿರುವವರು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ,
ನ್ಯೂಸ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ರೆ ನಮಗೆ ಬಾಧಕಾರವಾದಂತ ವಿಷಯ ಏನಂದ್ರೆ ಪ್ರೇರೆ, ಯೇಸು ಕ್ರಿಸ್ತನಿಗೆ ಅಪಕೀರ್ತಿಯನ್ನು ತರುವಂತ ಜನರು ಇದ್ದಾರೆ ಎಂಬ ವಿಷಯನ ಕುರಿತು ನಮಗೆ ಅರ್ಥ ಆಗಿದೆ ಪ್ರೇರೆ. ಯಾಕಂತಂದ್ರೆ ಆ ಒಂದು ನ್ಯೂಸ್ ಅಲ್ಲಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ಆ ರಾತ್ರಿ ವೇಳೆ ಸಮಯದಲ್ಲಿ ಹ್ಯಾಪಿ ನ್ಯೂ ಇಯರ್ 12 ಗಂಟೆ ಆದ ತಕ್ಷಣನೇ ಜನರು ಯಾವ ರೀತಿಯಾಗಿದ್ದಾರೆ ನಮ್ಮ ಒಂದು ಬೆಂಗಳೂರು ಪಟ್ಟಣದಲ್ಲಿ ಅಂದ್ರೆ ಪ್ರೇರೆ, ಇಗೋ ತಿನ್ನುತ್ತಾ ಕುಡಿಯುತ್ತಾ ಮಜಾ ಮಾಡುತ್ತಾ ಇದ್ದಾರೆ ಪ್ರೇರೆ ಹ್ಯಾಪಿ ನ್ಯೂ ಇಯರ್ ಅಲ್ಲಿ. ಏನ್ರಿ ಮೆಜೆ ಯಾವ ರೀತಿಯಾಗಿ ಮಾಡ್ತಾ ಇದಾರೆ ಅಂದ್ರೆ ಪ್ರೇರ ಭಯಂಕರವಾದ ರೀತಿಯಲ್ಲಿ ಪ್ರೇರ ಆದಂತ ದೇವ್ರ ಮಕ್ಕಳಿರ. ಅದರಲ್ಲಿ ಸ್ತ್ರೀಯರಂತರೂ ಭಯಂಕರವಾಗಿ ಪ್ರೇರೆ. ಚೆನ್ನಾಗಿ ನೋಡಿದ್ರೆ ಪ್ರೇರೆ ಅವರ ಕುತ್ತಿಗೆಯಲ್ಲಿ ನೋಡಿದ್ರೆ ಶಿಲುಬೆಯನ್ನು ಹಾಕಿಕೊಂಡಿದ್ದಾರೆ. ಒಂದು ಮೈ ಮೇಲೆ ಇರುವಂತ ಅಸ್ತ್ರದಲ್ಲಿ ನೋಡಿದ್ರು ಸಹ ಶಿಲುಬೆಯ ಗುರುತನ್ನ ಹಾಕಿಸಿಕೊಂಡು ಯಾಪಿನರು ಮಾಡುತ್ತಿದ್ರೆ ಪ್ರೇರಾರುವಂತ ದೇವ್ರ ಮಕ್ಕಳಿರ, ದೇವ್ರು ಎಷ್ಟು ಬಾಧ ಪಡ್ತಾ ಇದ್ದಾನೆಂಬ ವಿಷಯ ಜನರು ಅರ್ಥ ಮಾಡ್ಕೊಂಡಿಲ್ಲ ಪ್ರೇರೆ. ಈಗ ಆ ನ್ಯೂಸ್ ಮೀಡಿಯಾದವರು ತೋರಿಸ್ತಾ ಇದ್ರೆ ಕೆಳಗಡೆ ನೋಡ್ತಾ ಇದ್ರೆ ಪ್ರೇರೆ, ಪ್ರಜೆಗಳು ಜನರು ಕಾಮೆಂಟ್ ಮಾಡುವಂತ ವಿಷಯ ಏನಂದ್ರೆ ಪ್ರೇರೆ, ಹಬ್ಬ ಯೇಸು ಕ್ರಿಸ್ತಂದು ನೋಡ್ರಪ್ಪ ಇದು ಹಬ್ಬ, ಯೇಸು ಕ್ರಿಸ್ತಂದು ನೋಡ್ರಪ್ಪ ಇದು ಹೊಸ ವರ್ಷ, ಇದು ಯೇಸು ಕ್ರಿಸ್ತನ ದಿನ ನೋಡ್ರಪ್ಪ ಅಂತೇಳಿ ಕಾಮೆಂಟ್ ಮಾಡ್ತಾ ಇದ್ರೆ ನಮಗೆ ಬಹಳ ಬಾಧ ಆಗ್ತದೆ ಏನ್ರಿ. ಒಬ್ಬ ಕ್ರಿಸ್ತನ ಧರಿಸಿರುವಂತ ಕ್ರೈಸ್ತವನು, ಕ್ರಿಸ್ತನನ್ನು ನಂಬಿಕೊಂಡಿರುವಂತ ಒಬ್ಬ ವ್ಯಕ್ತಿ, ಕ್ರಿಸ್ತನ ಒಂದು ಹೆಸರಿನಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡ ನಂತರ ಈಗ ಹೇಗೆ ಬದುಕಬೇಕು ಎಂಬ ವಿಷಯವನ್ನು ಕುರಿತು ಮರೆತು ಈಗ ಲೋಕದ ಆಶೆಗಳಿಗೆ ಒಳಗಾಕಿ ಈ ಕ್ರಿಸ್ತನ ಹೆಸರನ್ನು, ಕ್ರಿಸ್ತನ ಶಿಲುಬೆಯನ್ನು ಕುತ್ತಿಗೆಯಲ್ಲಿ ಹಾಕಿಕೊಂಡು ನಾವು ಕ್ರಿಸ್ತನವರಾಗಿದ್ದೀವಿ ಅಂತ ಹೇಳಿಕೊಂಡು ಕ್ರಿಸ್ತನಿಗೆ ಅವಮಾನಕರವಾದಂತ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಪ್ರೇರೆ. ನಿಜವಾಗ್ಲೂ ಪ್ರೇರೆ ಆ ಕಾಮೆಂಟ್ ನೋಡಿದಾಗ ಇದು ಯೇಸು ಕ್ರಿಸ್ತನ ದಿನವಲ್ಲ, ಹೊಸ ವರ್ಷ ಅಂದ್ರೆ ಇದು ಯೇಸು ಕ್ರಿಸ್ತನ ಹಬ್ಬವಲ್ಲ, ಅಂದ್ರೆ ಯೇಸು ಕ್ರಿಸ್ತನು ಕೊಟ್ಟಿರುವಂತ ಕಾಲಾವಕಾಶ ನೋಡ್ರಪ್ಪ ಅಂತೇಳಿ ಗೇಲಿಯಾಗಿ ಕಾಮೆಂಟ್ ಮಾಡ್ತಾ ಇದ್ದಾರೆ ಪ್ರೇರೆ. ಯಾಕೆ ಅಂದ್ರೆ ಅದು ನಮ್ಮವರು ಮಾಡುವಂತ ತಪ್ಪು ವಿಧಾನ ಪ್ರೇರೆ. ಹ್ಯಾಪಿ ನ್ಯೂ ಇಯರ್ ಆಗಿರ್ಬೋದು, ಕ್ರಿಸ್ಮಸ್ ಆಗಿರ್ಬೋದು ಪ್ರೇರೆ, ದೇವ್ರನ್ನ ಹೇಗೆ ಮಹಿಮೆ ಪಡಿಸಬೇಕು, ದೇವ್ರನ್ನ ಹೇಗೆ ಮಹಿಮೆ ಪಡಿಸಿದ್ರೆ ಆತನು ಇಷ್ಟಪಡ್ತಾನೆ, ದೇವ್ರು ಯಾಕೆ ನಮಗೆ ನೂತನ ವರ್ಷವನ್ನು ಕೊಡ್ತಾ ಇದ್ದಾನೆ, ಈ ನೂತನ ವರ್ಷವನ್ನು ನಮಗೆ ದೇವರು ಕೊಡ್ತಾ ಇದ್ದಾನಂದ್ರೆ ನಮ್ಮಲ್ಲಿ ಬರಬೇಕಾದದ್ದು ನೂತನ ಮನಸ್ಸು ವಿನಃ ಈ ಮನಸ್ಸು ಹಳೇದಾಗಿದ್ದು ಅದಕ್ಕಿಂತ ದುಸ್ಥಿತಿಯಾಗಿ ಇರಬಾರದು, ಅದಕ್ಕಿಂತ ದುರ್ನಡತೆ ಉಳ್ಳವರಾಗಿರಬಾರದು ಎಂಬ ಆಲೋಚನೆ ಮಾತ್ರ ಇವತ್ತಿನ ದಿನದಲ್ಲಿ ಪ್ರಜೆಗಳ ಹೃದಯದಲ್ಲಿ ಬರ್ತಾ ಇಲ್ಲ ಪ್ರೇರೆ. ನಿಜ ಪ್ರೇರೆ, ಅನ್ಯ ಜನಗಳು, ಯೇಸು ಪ್ರಭುನ ತಿಳಿಯದೇ ಇರುವವರು, ಯೇಸು ಕ್ರಿಸ್ತನಿಗೆ ವಿರೋಧವಾಗಿರುವಂತವರು, ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ಯೇಸು ಕ್ರಿಸ್ತ ಈ ಜನರಿಗೆ ಸಂಬಂಧಪಟ್ಟಾತನು, ಯೇಸು ಕ್ರಿಸ್ತ ಒಂದು ಜಾತಿಗೆ ಸಂಬಂಧಪಟ್ಟಾತನು, ಯೇಸು ಕ್ರಿಸ್ತನ ಒಂದು ಕುಲಕ್ಕೆ ಸಂಬಂಧಪಟ್ಟಾತನು, ಯೇಸು ಕ್ರಿಸ್ತು ನಮ್ಮ ಜಾತಿಗೆ ಸಂಬಂಧಪಟ್ಟಾತನಲ್ಲ, ಕಾಲಕ್ಕೆ ಕೇಂದ್ರ ಬಿಂದಾಗಿ ಶಕಪುರುಷನಾಗಿ ನೇಮಿಸಿಕೊಂಡಿರುವಂತ ಈ ಪ್ರಪಂಚ ಹೊಸ ವರ್ಷ ಬಂತಲ್ಲ, ಹೊಸ ವರ್ಷ ಬಂದ ತಕ್ಷಣನೇ ಯೇಸು ಕ್ರಿಸ್ತನ ನಂಬಿರುವಂತ ಜನರೇ ಈ ರೀತಿಗೆ ಕುಡಿದು ತಿಂದು ಮಜಾ ಮಾಡುತ್ತಿದ್ದಾರೆ. ಈಗ ಈ ಯೇಸು ಕ್ರಿಸ್ತನ್ ಇದೇನಾ ಇವ್ರಿಗೆ ಕಲಿಸಿದ್ದ ಎಂಬ ವಿಷಯನ ಕುರಿತು ಕಾಮೆಂಟ್ ಅಲ್ಲಿ ನಾವು ನೋಡ್ತಾ ಇದೀವಿ ಪ್ರೇರೆ. ಆದ್ರೆ ಯೇಸು ಕ್ರಿಸ್ತನ ವಾಕ್ಯ ಅವ್ರಿಗೆ ಅರ್ಥ ಆಗಿಲ್ಲ ಪ್ರೇರೆ. ಅರ್ಥ ಮಾಡಿಕೊಂಡಿರುವಂತ ವ್ಯಕ್ತಿಗಳು, ದೀಕ್ಷಾಸ್ನಾನವನ್ನು ತೆಗೆದುಕೊಂಡಂತವರು ಪ್ರೇರೆ, ಈಗ ನಾವು ಯೇಸು ಕ್ರಿಸ್ತನನ್ನು ಅರ್ಥಕೊಂಡಿದ್ದೀವಿ, ಯೇಸು ಕ್ರಿಸ್ತನ ನಾಮದಲ್ಲಿ ದೀಕ್ಷಾಸ್ನಾನವನ್ನು ತೆಗೆದುಕೊಂಡಿದ್ದೀವಿ ಅಂತ ಹೇಳಿಕೊಂಡು ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಅವಮಾನಕಾರವಾದ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ ಪ್ರೇರೆ. ನಿಜವಾಗ್ಲೂ ಪ್ರೇರೆ, ದೇವರು ಏನು ಈ ದೇವ್ರು ಏನು ಆಲೋಚನೆ ಮಾಡ್ತದನು ಮನುಷ್ಯನಿಗೆ ಅರ್ಥ ಆಗುತ್ತಾ ಇಲ್ಲ ಪ್ರೇರೆ. ಇವತ್ತಿನ ದಿನದಲ್ಲಿ ಪ್ರಪಂಚ ಪರಿಸ್ಥಿತಿ ಈ ರೀತಿಯಾಗಿರುವುದಾದ್ರೆ ಈ ಪ್ರಪಂಚದಲ್ಲಿ ನಾವು ಸಹ ಇದೀವಿ ಪ್ರೇರಾಗಿರುವಂತ ದೇವರ ಮಕ್ಕಳಿರ. 2024 ವರ್ಷದಲ್ಲಿ ನಮ್ಮ ಆತ್ಮೀಯ ಜೀವಿತವೇ ಹೇಗಿದೆಯೋ, 2025 ವರ್ಷದಲ್ಲಿ ಹೇಗೆ ನಮ್ಮ ಆತ್ಮೀಯ ಜೀವಿತವನ್ನು ಸಾಗಿಸಬೇಕು ದೇವರ ಒಂದು ದೃಷ್ಟಿಯಲ್ಲಿ ಎಂಬ ವಿಷಯನ ಕುರಿತು ನಾವು ಆಲೋಚನೆ ಮಾಡಿದ್ರೆ ಪ್ರೇರೆ, ನಮ್ಮನ್ನು ಪ್ರೀತಿಸಿ ಪ್ರೇಮಿಸಿ ದೇವರು ನಮಗೋಸ್ಕರ ದೇವರ ವಾಕ್ಯ ಬೈಬಲ್ ನಲ್ಲಿ ಬರೆಸಲ್ಪಟ್ಟಿರುವಂತ ಮಾತನ್ನು ನಾವೊಂದು ಸಾರಿ ನೋಡ್ಕೊಳ್ಳೋಣ ಪ್ರೇರೆ. 2ನೇ ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. 2ನೇ ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಯಾಕಂತಂದ್ರೆ ಅಪೋಸ್ತಲರು
ಕ್ರಿಸ್ತನನ್ನು ಪ್ರೀತಿಯಿಂದ ಪ್ರಯಾಣ ಹೊಂದಿ ಸಮಾಧಾನ ವಾಕ್ಯವನ್ನು ಹೇಳುವ ರಾಯಭಾರಿಗಳಾಗಿ ಎಲ್ಲಾ ಸಂಗತಿಗಳಲ್ಲಿ ತಮ್ಮನ್ನು ದೇವರ ಸೇವಕರೆಂದು ತೋರಿಸಿಕೊಂಡಿದ್ದು ಪ್ರೇರಾಗಿರುವಂತ ದೇವರ ಮಕ್ಕಳ ಅಪೊಸ್ತಲರು ವಾಕ್ಯಗಳು ಎಲ್ಲಾ ವಿಷಯಗಳಲ್ಲಿ ಎಲ್ಲಾ ಸಂಗತಿಗಳಲ್ಲಿ ಪ್ರೇರಾಗಿರುವಂತ ದೇವರ ಮಕ್ಕಳ ಪ್ರತಿ ದಿನ ಅವರು ನೂತನವಾಗಿ ಮಾರ್ಪಡ್ತಿದ್ರೆ ವಿನಾ ಪ್ರತಿದಿನ ದೇವರ ಸೇವೆಯಲ್ಲಿ ಅವರು ನೂತನವಾಗಿ ಹೊಸ ಮನಸ್ಸನ್ನು ಧರಿಸಿಕೊಂಡು ದೇವರ ಕೆಲಸನ ಹೇಗೆ ಮಾಡಿದ್ರೆ ದೇವರು ಮೆಚ್ಚಿಸ್ತಾನೋ, ಹೇಗೆ ನಾವು ದೇವರ ಕೆಲಸವನ್ನು ಮಾಡಿದ್ರೆ ದೇವರು ಮೆಚ್ಚಿಕೊಳ್ಳುತ್ತಾನೆ ಎಂಬ ಆಲೋಚನೆಯಿಂದ ಪ್ರತಿದಿನ ಅವರು ಶ್ರಮ ಪಟ್ಟು ಅವರು ಕಷ್ಟಪಟ್ಟು ಈಗ ಅವರ ದೇಹಗಳನ್ನು ದೇವರ ಸೇವೆ ನಿಮಿತ್ತವಾಗಿ ಸವಿಸಿಕೊಂಡಿದ್ದು ಕೊನೆಗೆ ಅವರ ಪ್ರಾಣಗಳನ್ನು ಸಹ ತ್ಯಾಗ ಮಾಡಿ ಈ ಸತ್ಯವಾಕ್ಯವನ್ನು ನಮಗೆ ಇಲ್ಲಿವರೆಗೆ ತಂದು ಕೊಟ್ಟಿದ್ದಾರೆ ಪ್ರೇರಾಗಿರುವಂತ ದೇವರ ಮಕ್ಕಳಿಗೆ ದೇವರು ಹೇಳ್ತಾ ಇದನ್ನ ಅಪೊಸ್ತಲನಾಗಿರುವಂತ ಪೌಲವರ ಮುಖಾಂತರವಾಗಿ ದೇವರು ಮಾತಾಡ್ತದನ್ನ ಏನಂತ ಮಾತಾಡ್ತದನ್ನ ಒಂದು ಸಾರಿ ನಾವು ಬೈಬಲ್ ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ ಒಂದು ಸಾರಿ ಓದಿ ಪ್ರೇರಾಗಿರುವಂತ ದೇವರ ಮಕ್ಕಳಿರ 2ನೇ ಕೊರಿಂಥದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನವನ್ನು ನಾವು ನೋಡಿಕೊಳ್ಳೋಣ ಪ್ರೇರೆ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು, ಇಗೋ ಪೂರ್ವದ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಸಾಕಮ್ಮ. ಓಕೆ, ಈಗಿರಲಾಗಿ ಯಾವನಾದರೂ ಸರಿ ನೋಡಿದ್ರೆ ಪ್ರೇರೆ ಪ್ರಪಂಚದಲ್ಲಿ ಯಾರಾದ್ರೂ ಸರಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಈ ಲೋಕದಲ್ಲಿ ಯಾರಾದ್ರೂ ಸರಿ ಈ ಭೂಲೋಕದಲ್ಲಿ ಎಂಥವರಾನಾದ್ರೂ ಪರವಾಗಿಲ್ಲ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಈಗಿರಲಾಗಿ ಯವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು ಅಂತ ಹೇಳಲ್ಪಡ್ತದ ಪ್ರೇರೆ. ನೂತನ ಸೃಷ್ಟಿಯಾದನು, ಕ್ರಿಸ್ತನಲ್ಲಿ ಇದ್ದವರನ್ನು ಮಾತ್ರ ನೂತನ ಸೃಷ್ಟಿಯಾಗುತ್ತಾನಂತ ಪ್ರೇರೆ. ಅದು ನೂತನ ಸೃಷ್ಟಿ ಆಗುತ್ತಾನಂದ್ರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಇವತ್ತು ಯಾಕಿನರಾಗಿರ್ಬೋದು, ಕ್ರಿಸ್ಮಸ್ ಹಬ್ಬದಲ್ಲಾಗಿರ್ಬೋದು ಜನರು ಹೇಗೆ ಬದುಕುತ್ತಾ ಇದ್ದಾರೆ ಅಂದ್ರೆ ಪ್ರೇರೆ ಕ್ರಿಸ್ತನಲ್ಲಿದ್ದವರೇ ಅಂದ್ರೆ ಕ್ರಿಸ್ತನವರ ಹೆಸರು ಹೇಳ್ಕೊಳ್ತಾ ಇದ್ದಾರೆ ಪ್ರೇರೆ. ಆದರೆ ಅವರು ಕ್ರಿಸ್ತನವರಲ್ಲ, ಪ್ರೇರೆ. ಕ್ರಿಸ್ತನನ್ನು ಈಗ ಅವಮಾನಕರವಾದ ರೀತಿಯಲ್ಲಿ ಪ್ರಪಂಚಕ್ಕೆ ಪರಿಚಯ ಮಾಡಿಕೊಡುವಂತ ಪ್ರಜೆಗಳು ಪ್ರೇರೆ. ಅವ್ರಿಗೆ ದೇವರು ವಾಕ್ಯನ ಅರ್ಥ ಆಗಿಲ್ಲ ಪ್ರೇರೆ, ಅಸ್ಸಲ ಅರ್ಥ ಆಗಿಲ್ಲ. ಏನ್ ಹೇಳ್ತದನ ಪ್ರೇರೆ ದೇವರು? ಈಗಿರಲಾಗಿ ಯವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಯೇಸು ಕ್ರಿಸ್ತನನ್ನು ನಂಬಿಕೊಂಡ ನಂತರ ಅವನು ನೂತನ ಸೃಷ್ಟಿ ಆಗುತ್ತಾನಂತ ಪ್ರೇರೆ. ನೂತನ ಸೃಷ್ಟಿ ಆದವನ ನಡೆ ಹೇಗಿರ್ತದ, ನುಡೆ ಹೇಗಿರ್ತದ, ಅವನು ಮಾತಿನಲ್ಲಿರುವಂತ ಆಲೋಚನೆ ಮಾಡ್ಬೇಕಾದಂತ ಮಾತುಗಳನ್ನು ಹೇಳ್ತಿರ್ತಾನ. ಅವನು ಯಾವಾಗಲೂ ದೇವರನ್ನು ಮಹಿಮೆಪಡಿಸುವಂತವನಾಗಿರ್ತಾನ. ಆತನು ಯಾವಾಗಲೂ ದೇವರನ್ನು ಸ್ತುತಿಸುವವನಾಗಿರ್ತಾರ ಪ್ರೇರಾಗಿರುವಂತ ದೇವರ ಮಕ್ಕಳಿರ ನೂತನ ಮನಸ್ಸು ಬಂತಂದ್ರೆ ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತಂತ ಪ್ರೇರೆ. ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯ್ತಂತ ಪ್ರೇರೆ. ಇವತ್ತು ಯೇಸು ಪ್ರಭುನ ನಂಬಿಕೊಂಡು ಬಿಟ್ರೆ ಆಯ್ತು, ನಾವು ಹೊಸ ಮನಸ್ಸು ಬಂದು ಬಿಡ್ತದಂತ ಅಂದುಕೊಂಡು ಇವತ್ತಿನ ದಿನದಲ್ಲಿ ಯೇಸು ಕ್ರಿಸ್ತನ ಹೆಸರಿಗೆ ಮಾತ್ರ ನಂಬಿಕೊಂಡು ಯೇಸು ಕ್ರಿಸ್ತನನ್ನು ಇವತ್ತು ಘನಪಡಿಸ್ತಾ ಇಲ್ಲ. ಯೇಸು ಕ್ರಿಸ್ತನನ್ನು ಎಂತಾತನು, ಎಂತ ತ್ಯಾಗಮಯನು, ಎಂತ ಪ್ರೇಮಮಯನು, ಎಂತ ಪ್ರೀತಿಮಯನು, ಆತನು ದೇವರ ಸ್ವರೂಪಿ. ಈಗ ಆತನು ನಮಗೋಸ್ಕರ ಪ್ರಾಣವನ್ನು ತ್ಯಾಗ ಮಾಡಿದಂತ ವ್ಯಕ್ತಿ. ಆತನು ನಮಗೋಸ್ಕರ ಕಲವರ ಶಿಲುವೆ ಮೇಲೆ ಏರಿದಂತ ವ್ಯಕ್ತಿ. ನಮ್ಮನ್ನು ಪವಿತ್ರರಾಗಿ ನಿಲ್ಲಿಸುವುದಕ್ಕಾಗಿ, ಪರಿಶುದ್ಧರಾಗಿ ಮಾರ್ಪಡುವುದಕ್ಕಾಗಿ, ನಮ್ಮನ್ನು ನೂತನವಾಗಿ ಮಾರ್ಪಡಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದಂತ ವ್ಯಕ್ತಿ ಎಂಬ ವಿಷಯನ ಕುರಿತು ತಿಳಿದರೂ ಸಹ ಇವತ್ತು ತಿಳಿಯದೆ ಜೀವಿಸ್ತಾ ಇದ್ದಾರೆ ಪ್ರೇರೆ. ಇದರಲ್ಲಿ ವಿಶೇಷವಾದಂತ ವಿಚಿತ್ರವಾದಂತ ವಿಷಯ ಏನಂದ್ರೆ ಪ್ರೇರೆ, ಕ್ರಿಸ್ತನನ್ನು ನಂಬಿಕೊಂಡ ನಂತರ ಒಬ್ಬ ವಿಶ್ವಾಸ ಆಗಿ ಮಾರ್ಪಟ್ಟು ಕ್ರಿಸ್ತನನ್ನು ನಂಬಿಕೊಂಡ ನಂತರ ರಕ್ಷಣಾ ಮಾರ್ಗದಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡು ಒಬ್ಬ ವಿಶ್ವಾಸಿಯಾಗಿ ಮಾರ್ಪಟ್ಟು ಬರ್ತಾ ವಾಕ್ಯಗಳನ್ನು ಕಲಿತುಕೊಂಡು ದೇವರ ವಾಕ್ಯವನ್ನು ಲೋಕಕ್ಕೆ ಪರಿಚಯ ಮಾಡಿಕೊಟ್ಟು ವಾಕ್ಯವನ್ನು ಹೇಳುವುದಕ್ಕೆ ನಿಂತಿರುವಂತ ಸೇವಕರು ಹೇಳ್ತಾ ಪ್ರೇರೆ ಕೆಲವು ದಿನಗಳಾದ ನಂತರನೇ ಯಾವುದೋ ಒಂದು ಸಮಸ್ಯೆಗಳಿಂದ ಬೋಧನೆ ಮಾಡೋದನ್ನು ಬಿಟ್ಟು
ಒಬ್ಬ ವಿಶ್ವಾಸಿಯಾಗಿ ಚರ್ಚಲು ಕೂಡೋದು ಬಿಟ್ಟು ಈಗ ಯಾವ ರೀತಿಯಾಗಿ ಜೀವಿಸ್ತಾ ಇದಾರೆ ಅಂದ್ರೆ ಪ್ರೇರೆ, ಇವತ್ತು ಕುಡಿಲಿಕ್ಕೆ, ಕೆಟ್ಟ ಅಭ್ಯಾಸಗಳಿಗೆ ದುರ್ನಡಚವುಳ್ಳವರಾಗಿ ನಡೆದುಕೊಳ್ಳುತ್ತಾ ಇದ್ದಾರೆ ಪ್ರೇರೆ. ಇದೇ ಬಾಧಕರವಾದಂತ ವಿಷಯ. ಆತ್ಮೀಯರಲ್ಲಿ ಪ್ರೇರೆ, ನೀವು ನಂಬುತ್ತಾರೋ ನಂಬಲ್ಲ, ಕ್ರೈಸ್ತ ಸೋದರರು, ಸೇವಕರು ಯಾವ ರೀತಿಯಾಗಿ, ಕೆಲವರು, ಎಲ್ಲಾರಲ್ಲ ಪ್ರೇರೆ, ಯಾವ ರೀತಿಯಾಗಿ ಮಾರ್ಪಟ್ಟಾರ ಅಂದ್ರೆ ಪ್ರೇರೆ, ಈಗ ಹಳೇ ಸ್ಥಿತಿಗೆ ಹೋಗಿಬಿಟ್ಟಾರ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಹಳೇ ಸ್ಥಿತಿಗೆ ಏನಂದ್ರೆ ಹಳೆ ಸ್ಥಿತಿಗೆ ಪ್ರೇರೆ ಯಾವ ವಿಧದಲ್ಲಿ ಬದುಕಿದಾರೆ ಅಂದ್ರೆ ಪ್ರೇರೆ, ಇವತ್ತು ಹ್ಯಾಪಿನೇರ್ ಅಂತ ಸೇವಕರು ಎಷ್ಟು ಜನರು ಕುಡಿತಾ ಇಲ್ಲ ಅಂದ್ರೆ ಪ್ರೇರೆ, ಬಹಳ ವಿಚಿತ್ರವಾಗಿ ಕುಡಿತಾ ಇದಾರೆ ಪ್ರೇರೆ. ಅನ್ಯ ಜನಗಳಾದಂತವರು ನಮಗೆ ತೋರಿಸಿಕೊಡ್ತಾ ಇದಾರೆ ಪ್ರೇರೆ. ಈಗ ನಿಮ್ಮ ಸೇವಕರಲ್ಲಪ್ಪ ಇವರು. ಇಲ್ಲೇ ನಮ್ಮ ಒಂದು ಪ್ರಾಂತದಲ್ಲಿ, ನಮ್ಮ ಮಾನಿ ಪಟ್ಟಣದಲ್ಲಿ ಪ್ರೇರೆ, ಈಗ ಸೇವಕರು ಕುಡಿತಾ ಇರುವಂತ ದೃಶ್ಯವನ್ನು ನೋಡಿ ನಮ್ಮ ಆತ್ಮೀಯರು, ಸೋದರರು ಬಂದು ಅನ್ಯ ಜನಗಳು, ಕ್ರಿಸ್ತನ ಹೇಳಿದನಲ್ಲಪ್ಪ, ಮತ್ತೆ ನೀವೇ ಹೇಗಿದ್ದೀರಿ, ಅವ್ರು ಯಾಕೆ ಕುಡಿತಾರ ಅಂತ ಹೇಳಿ ಪ್ರಶ್ನೆ ಮಾಡ್ತಾ ಇದಾರೆ ಪ್ರೇರೆ. ಇದಕ್ಕೆ ಕಾರಣವೇನಂದ್ರೆ ಪ್ರೇರೆ, ಅವನು ಕ್ರಿಸ್ತನಲ್ಲಿ ಇದ್ದೀನಿ ಅಂತ ತಿಳಿದುಕೊಂಡನ, ಅವನು ನೂತನ ಸೃಷ್ಟಿ ಆಗಿನಿ ಅಂತ ತಿಳಿದುಕೊಂಡಿದ್ದಾನ ಪ್ರೇರೆ. ಆದ್ರೆ ಆ ಮನುಷ್ಯನು ನೂತನ ಮನಸ್ಸನ್ನು ಹೊಂದಿಕೊಂಡಿಲ್ಲ, ನೂತನವಾಗಿ ಮಾರ್ಪಟ್ಟಿಲ್ಲ ಪ್ರೇರೆ. ಆದ್ರೆ ಹಳೇ ದುಸ್ಥಿತಿಯಲ್ಲಿ ಹೋಗಿದ್ದಾನೆ ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಎಂತೆಂತವ್ರು ಪ್ರೇರೆ, ಅನೇಕರು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಕೇಳಿಸ್ತಾ ಇದ್ರಿ ಎಲ್ಲರಿಗೆ? ಹಲೋ, ಈ ವಿಧದಲ್ಲಿ ನಿಜವಾಗ್ಲೂ ಬಾಧಕರವಾದಂತ ವಿಷಯ ಪ್ರೇರೆ, ಇವತ್ತು ಬಾಧಕರವಾದಂತ ವಿಷಯ. ಮತ್ತೆ ದೇವರು ಎಲ್ಲಿ ಮಾರ್ಪಡಬೇಕಂತ ಹೇಳಿದ್ದಾನೋ ಅಲ್ಲಿ ಮಾರ ಮನಸ್ಸು ಹೊಂದುತ್ತಾ ಇಲ್ಲ ಪ್ರೇರಾಗಿರುವಂತ ದೇವ್ರ ಮಕ್ಕಳರ ಪ್ರಜೆಗಳು. ಎಲ್ಲಿ ಮನುಷ್ಯನು ನೂತನವಾಗಿ ಮಾರ್ಪಡ್ಬೇಕಂತ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ಅಸಲು ಅಲ್ಲೇ ಮಾರ ಮನಸ್ಸು ಹೊಂದುತ್ತಾ ಇಲ್ಲ ಪ್ರೇರಾಗಿರುವಂತ ದೇವ್ರ ಮಕ್ಕಳೇ. ನೋಡೋಣ ಪ್ರೇರೆ, ದೇವರು ನಮಗಾದ್ರೂ ಈ ಉದಯ ಕಾಲ ವೇಳೆ ಸಮಯದಲ್ಲಿ ಏನಂತ ತಿಳಿಸ್ತಾ ಇದ್ದಾನೆಂಬ ವಿಷಯನ ಕುರಿತು ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರೋ. ದೇವರು ಏನಂತ ಹೇಳ್ತಾ ಇದ್ದಾನೆ ಎಂಬ ವಿಷಯನ ಕುರಿತು, ಎಲ್ಲಿ ಬದಲಾಗಬೇಕು ಮನುಷ್ಯನಂತ ಹೇಳ್ತಾ ಇದ್ದಾನಂದ್ರೆ ಪ್ರೇರೆ, ಇವತ್ತು ಅಲ್ಲಿ ಬದಲಾಗುತ್ತಾ ಇಲ್ಲ ಪ್ರೇರೆ ಮನುಷ್ಯನು. ನಿಜವಾಗ್ಲೂ ಪ್ರೇರೆ, ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಪ್ರೇರೆ, ದೇವರಿಂದ ಕರೆಸಿಕೊಂಡಂತ ಜನರು ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಆಲೋಚನೆ ಮಾಡದೆ ಇರೋದು ಬಹಳ ವಿಚಿತ್ರವಾದಂತ ವಿಷಯ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾಕಂತಂದ್ರೆ ದೇವರು ಒಂದು ವಾಕ್ಯದಲ್ಲಿ ಸರಿಯಾದ ರೀತಿಯಲ್ಲಿ ಬದುಕುತ್ತಾ ಇಲ್ಲ ಪ್ರೇರೆ. ನೋಡಿ ಪ್ರೇರೆ, ಏನಂತ ಹೇಳ್ತದಾನೆ, ಎಲ್ಲಿ ಬದಲಾಗಬೇಕಂತ ಹೇಳ್ತದ ನೋಡ್ರಿ ಪ್ರೇರೆ. ಒಂದು ಸಾರಿ ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 23ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ. ನೀವು ನಿಮ್ಮ ಆಂತ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದ್ದಾಗಿಯೂ ದೇವ ಭಯ ಉಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಓಕೆ ಪ್ರೇರೆ, ಏನಂತ ಹೇಳ್ತಾರ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯನುಗುಣವಾದದ್ದು. ನೋಡಿದ್ರೆ ಪ್ರೇರೆ, ನಾವು ಹೊಸ ಒಂದು ಮನಸ್ಸನ್ನು ಧರಿಸಿಕೊಳ್ಳಬೇಕಂದ್ರೆ ಪ್ರೇರೆ, ನೂತನ ಮನಸ್ಸನ್ನು ಧರಿಸಿಕೊಳ್ಳಬೇಕಂದ್ರೆ ಎಲ್ಲಿ ಧರಿಸಿಕೊಳ್ಳಬೇಕಂದ್ರೆ ಆಂತರ್ಯದಲ್ಲಿ ಧರಿಸಿಕೊಳ್ಳಬೇಕಂತ ಪ್ರೇರಾಗಿರುವಂತ ದೇವ್ರ ಮಕ್ಕಳರ. ಈಗ ನಾವು ಹೃದಯದಲ್ಲಿ ಮಾರ್ಪಡಬೇಕು ಪ್ರೇರೆ. ಮನುಷ್ಯನು ಎಲ್ಲಿ ಫೇಲ್ ಆಗ್ತಾ ಇದಾನಂದ್ರೆ ಪ್ರೇರೆ, ಹೃದಯದಲ್ಲೇ ಫೇಲ್ ಆಗ್ತದನ್ನ ಪ್ರೇರಾಗಿರುವಂತ ದೇವ್ರ ಮಕ್ಕಳರ. ದೇವರ ವಾಕ್ಯವನ್ನು ಮನುಷ್ಯನು ಕೇಳುತ್ತಾ ರಕ್ಷಣೆ ಹೊಂದಿ, ಈಗ ಒಬ್ಬ ವಿಶ್ವಾಸ ಆಗಿ ಕುಂತಿರುವಂತ ಮನುಷ್ಯನು ಸೇವಕನಾಗಿ ಮಾರ್ಪಟ್ಟು ವಾಕ್ಯವನ್ನು ಹಿಡಿದುಕೊಂಡು ಉಪದೇಶ ಮಾಡಿ 4 ಆತ್ಮಗಳನ್ನ ರಕ್ಷಿಸಬೇಕಾದಂತ ಮನುಷ್ಯನು, ದೈವ ಸೇವಕನು, ನೀತಿವಂತನಾಗಿರುವಂತ ವ್ಯಕ್ತಿ ಈಗ ಪಾಪದ ಮಾರ್ಗದಲ್ಲಿ ನಿಂತರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಪಾಪಿಗಳು ಎಲ್ಲಿ ನಿಲ್ಲುತ್ತಾರ ಪ್ರೇರೆ? ದೇವರ ವಾಕ್ಯದಲ್ಲಿ ಬದುಕಬೇಕಾದಂತ ಮನುಷ್ಯನು ಬದುಕದೆ, ದೇವರ ವಾಕ್ಯದ ಪ್ರಕಾರವಾಗಿ ನಡೆಯದೆ, ಇವತ್ತಿನ ದಿನದಲ್ಲಿ ಬೈಬಲ್ ಮರೆತು, ಬೈಬಲ್ ಅಲ್ಲಿರುವಂತ ಬೋಧನೆ ಮರೆತು, ಬೈಬಲ್ ಅಭ್ಯಾಸ ಮಾಡೋದನ್ನು ಬಿಟ್ಟು ಕೇಶಿ ಈಗ ಹ್ಯಾಪಿ ನ್ಯೂ ಇಯರ್ ಅಂತ ಕೇಶಿ ಮಾಡುತ್ತಾ, ಕ್ರಿಸ್ಮಸ್ ಹಬ್ಬವನ್ನು ಮಾಡುತ್ತಾ, ನೇಮ ನಿಷ್ಠೆಗಳನ್ನು ಮಾಡುತ್ತಾ, ಈಗ ಪ್ರಪಂಚದಲ್ಲಿ ಹೇಗೆ ಕಾಣಿಸ್ತಾ ಇದನ್ನಂದ್ರು ಪ್ರೇರೆ, ಈಗ ಕ್ರಿಸ್ತನನ್ನು ನಂಬಿಕೊಂಡ್ರೆ ಹೀಗೆ ಬದುಕಬೇಕೇನು ಎಂಬ ವಿಧದಲ್ಲಿ ಮನುಷ್ಯರಿಗೆ ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಪ್ರೇರೆ. ಅದಕ್ಕೆ ಪೌಲನು ಬಾಧ ಪಡ್ತಾ ಇದನ್ನ ಪ್ರೇರೆ.
ಈಗ ಕ್ರಿಸ್ತನಲ್ಲಿದ್ದಂಥವ್ರು ಈ ರೀತಿಗಾದ್ರೂ ಜೀವಿಸಬಹುದಾ? ನೋಡಿರ ಪ್ರೇರ ನೀವೆಲ್ಲಾ ನ್ಯೂಸ್ ಚಾನೆಲ್ಗಳಲ್ಲಿ ಕೆಲವು ಚಾನೆಲ್ಗಳಲ್ಲಿ ನೋಡಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ ಡಿಸೆಂಬರ್ 31 ಕೆಳಗಡೆ ಏನಂತ ಕಾಮೆಂಟ್ ಮಾಡ್ಯಾರ ಅಂದ್ರೆ ಪ್ರೇರೆ ಬಹಳ ವಿಚಿತ್ರವಾದಂತ ವಿಷಯಗಳು ಪ್ರೇರೆ. ಯೇಸು ಕ್ರಿಸ್ತನ ನೇಮದಲ್ಲಿ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಏನಪ್ಪಾ ಯೇಸುವಿನ ದಿನಗಳು ಇವು, ಏನಪ್ಪಾ ಯೇಸುವಿನ ವರ್ಷ ಇದು, ಏನಪ್ಪಾ ಯೇಸು ಕ್ರಿಸ್ತನ ಹಬ್ಬ ಹ್ಯಾಪಿನರು ಇದೇನಾ ಅಂತ ಕ್ವಶನ್ ಮಾಡಿದಾರೆ ಪ್ರೇರೆ. ಆತ್ಮೀಯ ಸೋದರರು, ಐಂದು ಸೋದರರು ಪ್ರೇರೆ. ಅದೇ ನಮ್ಮ ಉಗಾದಿ ಹಬ್ಬ ಆದ್ರೆ ಹೇಗಿರ್ತದ ನೋಡಿ ಅಂತೂ ಸಹ ಕಾಮೆಂಟ್ ಮಾಡಿದ್ದಾರೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಯಾಕಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಪ್ರೇರೆ, ಇವರ ಆಂತರ್ಯದಲ್ಲಿ ಹೊಸಬರಾಗಿ ಕಾಣುತ್ತಾ ಇಲ್ಲ ಪ್ರೇರೆ. ಅವರ ಆಂತರ್ಯದಲ್ಲಿ ಹೊಸಬರಾಗಿ ಕಾಣುತ್ತಾ ಇಲ್ಲ. ನೂತನ ಸಭವನ್ನು ಸಹ ಧರಿಸಿಕೊಂಡಿಲ್ಲ ಪ್ರೇರೆ. ನೂತನ ವರ್ಷ ಬಂತಲ್ಲ, ನಾವು ನೂತನವಾಗಿ ಹೃದಯವುಳ್ಳವರಾಗಿ ಹೊಸ ಮನಸ್ಸನ್ನು ಧರಿಸಿಕೊಂಡು ದೇವರನ್ನ ಹೇಗೆ ಮಹಿಮೆ ಪಡಿಸಿದ್ರೆ ಮೆಚ್ಚಿಕೊಳ್ಳುತ್ತಾನು, ನಾವು ದೇವರ ಸ್ವಾರ್ಥೆಯನ್ನು ಸಾರಿದ್ರೆ ದೇವರು ಎಷ್ಟು ಸಂತೋಷ ಪಡಿಸ್ತಾನು. ದೇವ್ರನ್ನ ಸಂತೋಷ ಪಡಿಸಬೇಕಾದಂತ ಮನುಷ್ಯನು, ದೇವರನ್ನ ಮಹಿಮೆ ಪಡಿಸಬೇಕಾದಂತ ಮನುಷ್ಯನು ಆ ವಿಷಯಗಳನ್ನು ಮರೆತು ಲೋಕಾನುಸಾರವಾಗಿ ಬದುಕುತ್ತಿರುವುದು ಬಹಳ ವಿಚಿತ್ರಕರವಾದಂತ ವಿಷಯ ಪ್ರೇರೆ. ಅದಕ್ಕೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಪೌಲನು ಹೇಳ್ತದನ ಪ್ರೇರೆ, ಅದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರವಾಗಿ ಇನ್ನು ಮೇಲೆ ನೀವು ನಡೆದುಕೊಳ್ಳಬಾರದೆಂದು ನಾನು ಕರ್ತನಲ್ಲಿರುವವರಿಗೆ ನಿಮಗೆ ಖಂಡಿತವಾಗಿ ಹೇಳ್ತೇನೆ ಅಂತ ಹೇಳ್ತಾನ ಪ್ರೇರಿ ಎಪಿಸಿದವರು ಬರೆದ ಪತ್ರಿಕೆ. ಯಾಕಂದ್ರೆ ಅನ್ಯ ಜನಗಳು ಅವ್ರಿಗೆ ಎಂತ ಕ್ರಿಯೆಗಳಲ್ಲಿ ಇದಾರಂದ್ರೆ ಪ್ರೇರಾರಂತ ದೇವ್ರ ಮಕ್ಕಳಿರ, ಅವರು ನಿಷ್ಪ್ರಯೋಜನವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಮನೋತ್ರಗಳು ಮೊಬ್ಬಾಗಿ ಬಿಟ್ಟಾವೆ, ಬೆಳಗಿಸಲ್ಪಟ್ಟಿಲ್ಲ ಅನ್ಯ ಜನಗಳ ವಿಷಯದಲ್ಲಿ. ಈಗ ಅವರು ಎಂತ ಒಂದು ನಿಷ್ಪ್ರಯೋಜವಾದ ಬುದ್ಧಿ ಉಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಠಿಣದ ನಿಮಿತ್ತದಿಂದಲೂ ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅವರು ತಮ್ಮ ದುಸ್ಥಿತಿಗಾಗಿ ಸ್ವಲ್ಪವೂ ಚಿಂತಿಸದೆ ತಮ್ಮನ್ನು ಬಂಡುತನಕ್ಕೆ ಒಪ್ಪಿಸಿಕೊಟ್ಟ ಎಲ್ಲಾ ವಿಧವಾದ ಅಶುದ್ಧ ಕೃತ್ಯಗಳನ್ನು ಆಶೆಯಿಂದ ನಡೆಸುವವರಾಗಿದ್ದಾರಂತ ಪ್ರೇರೆ. ಆಶೆಯಿಂದ ನಡೆಸುವವರಾಗಿದ್ದಾರಂತ ಇವರು ಯಾರು? ಅನ್ಯ ಜನಗಳು. ಈಗ ಆ ಒಂದು ನಡಚವುಳ್ಳವರಾಗಿರಬಾರದು ನೀವು, ಹಳೆಯ ನಡಚವುಳ್ಳವರಾಗಿರಬಾರದು ನೀವು. ಈಗ ಪೂರ್ವದಲ್ಲಿ ನೀವು ಎಂಥ ನಡಚವುಳ್ಳವರಾಗಿದ್ದೀರೋ ಅದನ್ನು ನೀವು ಜ್ಞಾಪಕ ಮಾಡಿಕೊಳ್ಳಿರ ಅಂತ ಹೇಳ್ತಾ ಅದನ್ನ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಈ ವಾಕ್ಯಗಳು ಮನುಷ್ಯನು ಆಲೋಚನೆ ಮಾಡದಿರುವುದು ಬಹಳ ವಿಚಾರಣೆ ಮಾಡ್ಬೇಕಾದಂತ ವಿಷಯ ಪ್ರೇರೆ, ಬಹಳ ವಿಚಾರಣೆ ಮಾಡ್ಬೇಕಾದಂತ ವಿಷಯ. ಎಷ್ಟು ಅದ್ಭುತವಾಗಿ ದೇವರು ನಮಗೆ ತಿಳಿಸಿಕೊಡ್ತಾ ಇದನ್ನ ಪ್ರೇರೆ. ಈಗ ದೇವರು ಕಾಲ ಅವಕಾಶವನ್ನು ನಿನಗೆ ಕೊಡ್ತಾ ಇದ್ದಾನಂದ್ರೆ, ಹೊಸ ವರ್ಷವನ್ನು ಕೊಡ್ತಾ ಇದ್ದಾನಂದ್ರೆ, ಈಗ ನಿನ್ನಲ್ಲಿ ನೂತನ ಮನಸ್ಸು ಬರಬೇಕು, ನಿನ್ನಲ್ಲಿ ನೂತನ ಮನಸ್ಸು ಬರಬೇಕು ಅಂತ ಹೇಳ್ತದನ್ನ ಪ್ರೇರೆ. ಏನ್ರಿ, ಅತ್ಯಾಶೆಯಿಂದ ನಡೆಸುವವರಾಗಿದ್ದಾರೆ ಅನ್ಯ ಜನಗಳು, ದುಷ್ಕೃತ್ಯಗಳು, ಕೆಟ್ಟ ಕೆಲಸಗಳು, ದುರ್ನಡತೆ ಉಳ್ಳವರು. ಅಂತ ಜನಗಳ ಮಧ್ಯದಲ್ಲಿ ವಾಕ್ಯವನ್ನು ತಿಳಿದುಕೊಂಡು ಹೋಗಿ ಈಗ ಅವರಂತೆ ನಡೆಯುವವರಾಗಿರಬಾರದಂತ ಹೇಳ್ತದನ್ನ ಪ್ರೇರೆ. ಯಾರಾದ್ರೂ ಸಹ ಪ್ರಪಂಚದಲ್ಲಿ ಯಾವನಾದ್ರೂ ಸರಿ ಕ್ರಿಸ್ತನಲ್ಲಿ ಇದ್ದುಕೊಂಡು ನೂತನ ಸೃಷ್ಟಿಯಾಗಬೇಕು. ಇದು ದೇವರಿಗೆ ಇಷ್ಟಕರವಾದಂತ ವಿಷಯ. ಕ್ರಿಸ್ತನಲ್ಲಿ ಇದ್ದವನೇ ಲೋಕದ ಆಶೆಗಳಿಗೆ ಒಳಗಾಗಿ ಹೋಗಿದ್ದಾನಂದ್ರೆ ಪ್ರೇರೆ, ಇದು ಬಹಳ ಬಾಧಕರವಾದಂತ ವಿಷಯ ಪ್ರೇರೆ. ಅದಕ್ಕೆ ಕ್ರಿಸ್ತನ ಧರ್ಮವನ್ನು ಅಂತದ್ದೆಂದು ಕಲಿತುಕೊಳ್ಳಲಿಲ್ಲ, ಆತನನ್ನೇ ಕೇಳಿದಿರಲ್ಲ, ಆತನಲ್ಲಿ ಉಪದೇಶವನ್ನು ಹೊಂದಿದಿರಲ್ಲ. ಯೇಸುವಿನಲ್ಲಿರುವಂತ ಸತ್ುಪದೇಶವು ಯಾವುದಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ, ಈಗ ಇಂದಿನ ನಡತೆಯನ್ನು ಅನುಸರಿಸದೆ ನೂತನವಾದಂತ ಅವರಾಗಿ ಜೀವಿಸಬೇಕು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕಾರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಇಷ್ಟು ವಾಕ್ಯಗಳು ಓದಿದ್ರು ಸಹ ಮನುಷ್ಯನು ಮಾರ್ಪಡುತ್ತಾ ಇಲ್ಲ ಪ್ರೇರೆ. ಇನ್ನು ಅದೇ ವಿಷಯದಲ್ಲಿ, ಹಳೇ ವಿಷಯದಲ್ಲಿ ಮನುಷ್ಯನ ಇಷ್ಟಪಡೋದಕ್ಕೆ ಆಸೆ ಪಡ್ತಾನೆ ವಿನ ದೇವರ ಇಷ್ಟವನ್ನು ನೆರವೇರಿಸುವುದಕ್ಕೆ ಮನುಷ್ಯನು ಮಾತ್ರ ಮುಂದೆ ಬರ್ತಾ ಇಲ್ಲ ಪ್ರೇರೆ. ಏನ್ ಹೇಳ್ತದ ನೋಡ್ರಿ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ, ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿರಬೇಕು, ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ.
ಆ ಸ್ವಭಾವವು ದೇವರ ಹೋಲಿಕೆಗೆ ಮೇರೆಗೆ, ಅಂದ್ರೆ ದೇವರ ಹೋಲಿಕೆಗೆ ಮೇರೆಗೆ ಇರಬೇಕಂತ ಪ್ರೇರಿ. ನೂತನ ಮನಸ್ಸು ಎಂತದಾಗಿರಬೇಕಂದ್ರೆ ಆ ಮನಸ್ಸು ದೇವರ ಮನಸ್ಸಿಗೂ ಕಲೆಕ್ಟ್ ಆಗಿರ್ಬೇಕು ಪ್ರೇರಿ. ಹೀಗೋ ದೇವರು 2025 ವರ್ಷ ಈಗದಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾನಂದ್ರೆ ಆ ಪ್ರವೇಶದಲ್ಲಿ ನಾವು ಹೇಗೆ ಇರಬೇಕು, ಹೇಗೆ ಜೀವಿಸಬೇಕು ಎಂಬ ಆಲೋಚನೆ ಉಳ್ಳವರ ಆಗಿರ್ಬೇಕಂತೇಳಿ ದೇವರ ಅವಕಾಶ ಮಾಡಿಕೊಡ್ತಾ ಇದನ್ನ ಪ್ರೇರೆ. ಇವತ್ತು ಯಾವ ಮನುಷ್ಯನು ಸಹ ದೇವರ ವಾಕ್ಯವನ್ನು ಆಲೋಚನೆ ಮಾಡ್ತಾ ಇಲ್ಲ. ಆಲೋಚನೆ ಮಾಡದೆ ಯಾವ ವಿಧದಲ್ಲಿ ಬದುಕಬೇಕಂತೇಳಿ ಪ್ರಯಾಸ ಪಡ್ತಾ ಇದಾನಂದ್ರೆ ಪ್ರೇರಾಗಿರುವಂತ ದೇವರ ಮಕ್ಕಳೇರ ಅದೇ ಮೋಸಕಾರವಾದಂತ ಅದೇ ಹಳೇ ಒಂದು ವಿಷಯಗಳಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಾನ ವಿನ ಹೊಸ ಒಂದು ಸೃಷ್ಟಿ, ಹೊಸ ಒಂದು ವರ್ಷದಲ್ಲಿ ನಾನು ಹೇಗೆ ದೇವರನ್ನ ಮೆಚ್ಚಿಸಬೇಕೆಂಬ ವಿಷಯನು ಮಾತ್ರ ಮನುಷ್ಯನು ಟೋಟಲ್ ಆಗಿ ಮರೆತು ಹೋಗ್ಬಿಟ್ಟಿದ್ದಾನೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಅವರು ಯಾವ ವಿಧದಲ್ಲಿ ಬದುಕುತ್ತಾರೋ ಈ ಲೋಕದಲ್ಲಿ ನೋಡಿದ್ರೆ ನಮಗೆ ಅರ್ಥ ಆಗ್ತದ ಪ್ರೇರೆ. ನಾವು ಸಹ ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ಯೇಸು ಕ್ರಿಸ್ತವರು ಈಗ ಯಾವ ರೀತಿಯಾಗಾದ್ರೂ ಪ್ರಾಣ ತ್ಯಾಗ ಮಾಡಲ್ಪಟ್ಟಿದ್ದಾನೋ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಸತ್ಯ ಆತನಲ್ಲಿ ಉಪದೇಶವನ್ನು ಹೊಂದಿದ್ದೀವಲ್ಲ. ಯೇಸುವಿನಲ್ಲಿರುವಂತ ಸತ್ಯುಪದೇಶ ಯಾವುದೆಂದರೆ ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕಾರವಾದದ್ದು, ದುರಾಶೆಗಳಿಂದ ಕೆಟ್ಟು ಹೋಗುವಂತದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ ಅಂತ ಹೇಳ್ತದನ್ನ ಪ್ರೇರೆ. ನಾವು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕಂದ್ರೆ ಪ್ರೇರೆ ನಿಜವಾಗಲು ಒಳ್ಳೆ ಅವಕಾಶ ಮಾಡಿಕೊಟ್ಟಾನ ಪ್ರೇರೆ ದೇವರು. ಇವತ್ತು 2025 ವರ್ಷದಲ್ಲಿ ನಮ್ಮನ್ನು ಈ ರೀತಿಯಾಗಿ ಸೇರಿಸಿ ನೂತನ ಮನಸ್ಸುಳ್ಳವರಾಗಿರ್ಬೇಕು. ನನ್ನ ಮಕ್ಕಳು ಯಾವಾಗಲೂ ನನ್ನನ್ನು ಮೆಚ್ಚಿಸುವವರಾಗಿರ್ಬೇಕು, ಯಾವಾಗಲೂ ನನ್ನ ಸೇವೆಯನ್ನು ನನ್ನ ಕೆಲಸವನ್ನು ನಡೆಸುವವರಾಗಿರ್ಬೇಕು, ಯಾವಾಗಲೂ ನನ್ನಲ್ಲೇ ಇರಬೇಕು ನನ್ನ ಮಕ್ಕಳು ಅಂತೇಳಿ ಆಸೆ ಪಡ್ತದನ್ನ ಪ್ರೇರೆ. ನಿಜವಾಗಲೂ ಪ್ರೇರೆ ನಾವು ಆಂತರ್ಯದಲ್ಲಿ ಬದಲಾಗಬೇಕು. ಆಂತರ್ಯದಲ್ಲಿ ಹೊಸ ಮನಸ್ಸು ಉಳ್ಳವರಾಗಿರ್ಬೇಕು 2025 ವರ್ಷದಲ್ಲಿ. ಈಗ 2024ರಲ್ಲಿ ನಾವು ಏನು ದೇವರ ಸೇವೆ ಮಾಡಿದೀವು, ಏನು ದೇವರ ಕೆಲಸ ಮಾಡಿದೀವು, ಏನು ದೇವರನ್ನ ನಾವು ಹೇಗೆ ಮಹಿಮೆ ಪಡಿಸಿದೀವು, ಈಗ ನಾವು 4 ಜನಕ್ಕೆ ಸತ್ಯ ವಾಕ್ಯವನ್ನು ಯಾವ ರೀತಿಯಾಗಾದ್ರೂ ಸಾರಿದೀವು, ಅದೇ ತರ ಈ 2025ರಲ್ಲಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಸ್ವಾರ್ಥೆಯನ್ನು ಸಾರಿ ಸೇವೆ ಮಾಡುವವರಾಗಿ ದೇವರಿಗೆ ಮಹಿಮೆ ಪಡಿಸುವವರಾಗಿರ್ಬೇಕಂತ ಹೇಳಿ ಕೇಳಿಕೊಳ್ತಾ ಇದ್ದೀನಿ ಪ್ರೇರೆ. ಯಾಕಂದ್ರೆ ದೇವರಲ್ಲಿ ಇದ್ದುಕೊಂಡ್ರೆ ದೇವರು ನಮಗೆ ಯಾವ ರೀತಿಯಲ್ಲಿ ಕಾಪಾಡ್ತಾನಂದ್ರೆ ಪ್ರೇರೆ ಬಹಳ ಅದ್ಭುತವಾದ ರೀತಿಯಲ್ಲಿ ಕಾಪಾಡ್ತಾನ ಪ್ರೇರೆ. ಅದ್ಭುತವಾದ ರೀತಿಯಲ್ಲಿ 2025 ವರ್ಷ ನಮಗೆ ಬಂದಿದೆ, ದೇವರ ಅವಕಾಶ ಕೊಟ್ಟಾನಂದ್ರೆ ನಾವು ಅದರಲ್ಲಿ ಪ್ರವೇಶ ಮಾಡ್ತಾ ಇದ್ವಿ ಅಂದ್ರೆ ಪ್ರತಿ ದಿನ ಬರುವಂತದ್ದು ಹೊಸ ದಿನ ಪ್ರೇರೆ, ಪ್ರತಿ ಕ್ಷಣ ಹೊಸದು, ಪ್ರತಿ ನಿಮಿಷ ಹೊಸದು ಪ್ರೇರ ಆರುವಂತ ದೇವ್ರ ಮಕ್ಕಳು. ದೇವರು ನಮಗೆ ಕಾಲಾವಕಾಶ ಮಾಡಿಕೊಟ್ಟಿದ್ದಾನಂದ್ರೆ ಪ್ರೇರೆ ನಾವು ಜಾಗರೂಕತೆಯಿಂದ ಅದನ್ನು ಉಪಯೋಗ ಮಾಡಿಕೊಳ್ಳಬೇಕು ಪ್ರೇರೆ. ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳದೆ ಅದು ಬೆಲೆ ಉಳ್ಳದ್ದೆಂದು ಉಪಯೋಗ ಮಾಡಿಕೊಳ್ಳಿರಿ ಅಂತ ಹೇಳ್ತಾನ ಪ್ರೇರೆ ಪೌಲನವರು. ಅದು ಬೆಲೆ ಉಳ್ಳದ್ದು. ಎಷ್ಟು ಬೆಲೆ ಉಳ್ಳದ್ದು ಸಮಯ ಅಂದ್ರೆ ಪ್ರೇರೆ ಬಹಳ ಬೆಲೆ ಉಳ್ಳದ್ದು ಪ್ರೇರೆ. ಈಗ ಈ ಸಮಯದಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಿದ್ರೆ ನಿಜವಾಗಲೂ ನಮ್ಮ ಆತ್ಮ ಪರಲೋಕಕ್ಕೆ ಪ್ರವೇಶಿಸಬೇಕು, ಪರದೇಶಿಯಲ್ಲಿ ಸೇರಿಕೊಳ್ಳಬೇಕು ಪ್ರೇರೆ. ಎಂದಾದ್ರೂ ಒಂದು ದಿನ ಯೇಸು ಕ್ರಿಸ್ತವರು ಬಂದು ನಮ್ಮನ್ನು ಖಚಿತವಾಗಲು ಪರಲೋಕಕ್ಕೆ ಕರ್ಕೊಂಡು ಹೋಗುತ್ತಾನ ಪ್ರೇರೆ. ಆ ಸಮಯವನ್ನು ಎದುರು ನೋಡುತ್ತಾ ಕ್ರಿಸ್ತನಾಗಾಗಿ ನಾವು ಬದುಕಬೇಕು ಪ್ರೇರೆ. ಏಕಂತಂದ್ರೆ ನಮ್ಮ ಆಯುಷ್ ಹೇಗಿರ್ತದಂದ್ರೆ ಪ್ರೇರೆ ದೇವರು ಒಳ್ಳೆ ಆಯುಷ್ ಕೊಡ್ತಾನ, ಒಳ್ಳೆ ಆರೋಗ್ಯ ಕೊಡ್ತಾನ ಪ್ರೇರೆ. ನಮ್ಮ ಕಣ್ಣು ಮುಂದೆ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಬೈಬಲ್ ನಲ್ಲಿ ಇರುವಂತ ಒಬ್ಬ ವ್ಯಕ್ತಿಯನ್ನು ನಾನು ನಿಮಗೆ ತೋರಿಸಿಕೊಡ್ತೇನೆ ಪ್ರೇರಿ. ಆ ವ್ಯಕ್ತಿ ಯಾರಂದ್ರೆ ಯೆಶಾಯನ ಬರೆದ ಗ್ರಂಥ 38ನೇ ಅಧ್ಯಾಯವನ್ನು ನಾವೆಲ್ಲರೂ ತೆಗೆದುಕೊಳ್ಳೋಣ ಪ್ರೇರೆ. ಯೆಶಾಯನ ಬರೆದ ಗ್ರಂಥ 38ನೇ ಅಧ್ಯಾಯವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಏನ್ರಿ 38ನೇ ಅಧ್ಯಾಯ ಪ್ರಾರಂಭ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ನೋಡಿ ಪ್ರೇರೆ, ಆ ಕಾಲದಲ್ಲಿ ಹಿಜ್ಕೀಯನು ಮರಣಕಾರ ರೋಗದಲ್ಲಿ ಬಿದ್ದನು. ಆಗ ಆಮೋಚನ ಮಗನಾದ ಪ್ರವಾದಿಯ ಆದ ಯೆಶಾಯನು ಬಂದು ಅವನ ಬಳಿಗೆ ಬಂದು ಅವನಿಗೆ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು ಪ್ರೇರೆ. ಏನಂತ ಹೇಳ್ತದನ ಪ್ರೇರೆ? ಹಿಜ್ಕೀಯನ ಆ ಕಾಲದಲ್ಲಿ ಮರಣಕಾರವಾದ ರೋಗದಲ್ಲಿ ಬಿದ್ದನಂತ ಪ್ರೇರೆ. ಮರಣಕಾರವಾದ ರೋಗದಲ್ಲಿ ಇದ್ದಾಗ ಯೆಶಾಯ
ಪ್ರವಾದಿ ಆಗಿರುವಂತ ಯೆಶಾಯನು ಬಂದು ಅವನ ಬಳಿಗೆ ಬಂದು ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು ಏನ್ರಿ. ಪ್ರವಾದಿ ಯಾಕ ಹಿಜ್ಕೀಯನ ಬಳಿಗೆ ಬರಬೇಕು? ರೋಗದಲ್ಲಿ ಬಿದ್ದಾಗ ಆತನ ಆಲ್ರೆಡಿ ರೋಗದಲ್ಲಿದ್ದಾನೆ, ಬಾಧದಲ್ಲಿದ್ದಾನೆ. ಆತನಿಗೂ ಸಹ ಸ್ವಲ್ಪ ಸ್ವಲ್ಪ ಏನು ನನ್ನ ಮೈ ತುಂಬಾ ಶರೀರದಲ್ಲಿ ಬಲಹೀನತೆ ಇದೆ, ಒಂದು ರೋಗ ಇದೆ, ಈ ರೋಗದಲ್ಲಿ ನಾನು ಸ್ವಸ್ಥತ ಹೊಂದಬೇಕು, ದೇವರ ಕೆಲಸ ಮಾಡಬೇಕು, ದೇವರಿಗಾಗಿ ಬದುಕಬೇಕೆಂಬ ಆಶೆ ಆತನಿತ್ತರಿದೆ. ಈ ವಿಷಯಗಳು ಗೊತ್ತಿದ್ರೆ ಸಹ ಪ್ರವಾದಿನ ಯಾಕೆ ಹಿಜ್ಕೀಯನ ಬಳಿಗೆ ಕಳಿಸಿದನು? ನೋಡಿದ್ರೆ ಪ್ರೇರೆ, ಹಿಜ್ಕೀಯನ ಬಳಿಗೆ ಬಂದ ನಂತರನೇ ಹಿಜ್ಕೀಯನಿಗೆ ಏನ್ ಹೇಳ್ತದನ್ನ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ಈಗ ನಿನ್ನ ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡು, ಏಕೆಂದರೆ ನೀನು ಉಳಿಯುವ ಹಾಗಿಲ್ಲ, ಸಾಯಬೇಕಾಗಿದೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ. ಅಂದ್ರೆ ಈ ದೇವರು ಹಿಜ್ಕೀಯನ ನೋಡಿಲ್ಲ ಪ್ರೇರೆ. ದೇವರು ಎಂತ ಪರಿಸ್ಥಿತಿಯಲ್ಲಿ ಇದ್ದಾನೆಂಬ ವಿಷಯನೂ ಕುರಿತು ದೇವರಿಗೆ ತಿಳಿದಿಲ್ವಾ? ದೇವರಿಗೆ ಎಲ್ಲ ಗೊತ್ತು ತಾನೆ. ಗೊತ್ತಿದ್ರು ಸಹ ನೀನು ಸಾಯಬೇಕಾಗಿದೆ ಅಂತ ಹೇಳಿ ಪ್ರವಾದಿ ಮುಖಾಂತರವಾಗಿ ಹೇಳಿ ಕಳಿಸ್ತಾ ಇದ್ದಾನಂದ್ರೆ ಪ್ರೇರೆ, ಪ್ರವಾದಿ ಆಗಿರುವಂತ ಯೆಶಾಯನು ಬಂದು ಈ ವಿಷಯನ ತಿಳಿಸಿದ ತಕ್ಷಣನೇ ಹಿಜ್ಕೀಯನು ಏನ್ ಮಾಡ್ತದನ್ನ ಪ್ರೇರ ಅಂತ ದೇವ್ರ ಮಕ್ಕಳಿರ, ಇದನ್ನು ಕೇಳಿದ ಒಡನೆ ಹಿಜ್ಕೀಯನು ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನೂ ಆಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡಿದ್ದನ್ನು, ಈಗ ಯಥಾರ್ಥ ಚಿತ್ತನಾಗಿ ನಿನಗೆ ನಡೆದುಕೊಂಡ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಅಪ್ಪನಂತ ಪ್ರೇರೆ. ಅಂದ್ರೆ ದೇವರಿಗೆ ಗೊತ್ತು ತಾನೆ, ಈತನು ಯಥಾರ್ಥವಂತನು, ಈತನು ನೆಂಬಿಗಸ್ತನು, ನನ್ನ ದೃಷ್ಟಿಯಲ್ಲಿ ನೀಚುವಂತನಾಗಿ ಬದುಕಲಿಕ್ಕಚ್ಚನ, ನೆಂಬಿಗಸ್ತನಾಗಿ ಬದುಕಲಿಕ್ಕಚ್ಚನ, ಲೋಕದ ಆಶೆಗಳಿಗೆ ಒಳಗಾಗಿಲ್ಲ, ಆದ್ರೂ ಪರವಾಗಿಲ್ಲ, ರೋಗದಲ್ಲಿ ಬಿದ್ದಾನಲ್ಲ. ರೋಗದಲ್ಲಿ ಇರುವಂತ ವ್ಯಕ್ತಿಯನ್ನ ದೇವ್ರು ಏನ್ ಮಾಡ್ಬೇಕು ಪ್ರೇರೆ? ಪರಂಬರಿಸ್ಬೇಕು. ಈಗ ಈ ರೋಗವನ್ನು ತೆಗೆದುಹಾಕಬೇಕಂತೇಳಿ ಆತನನ್ನು ಧೈರ್ಯಪಡಿಸ್ಬೇಕು. ಆಲ್ರೆಡಿ ಆತನು ರೋಗದಲ್ಲಿ ಇದ್ದಾನೆ. ರೋಗದಲ್ಲಿ ಇದ್ರೂ ಸಹ ಯೆಶಾಯನು ಬಂದು ಸಾಯಿತಿ ಅಂತ ಹೇಳಿದಾಗ ಆತನಿಗೆ ಇನ್ನೆಷ್ಟು ದುಃಖ ಆಗ್ಬಾರ್ದು ಪ್ರೇರೆ? ನಾನು ರೋಗದಲ್ಲಿದ್ದೀನಲ್ಲ, ಇಷ್ಟು ಬಾಧದಲ್ಲಿದ್ದೀನಲ್ಲ, ಪ್ರವಾದಿ ಮುಖಾಂತರವಾಗಿ ದೇವರು ಹೇಳಿ ಕಳಿಸಿರುವಂತ ನುಡಿ ಏನು? ಎಷ್ಟು ಆಗಿರ್ಬೋದು ಪ್ರೇರೆ, ಆದರೂ ಪರವಾಗಿಲ್ಲ ಪ್ರೇರ ಆಗಿರುವಂತ ದೇವ್ರ ಮಕ್ಕಳು ಆ ಬಾಧೆಯನ್ನ ಅರ್ಥ ಮಾಡಿಕೊಂಡು ದೇವರಿಗೆ ಏನೆಂದು ಪ್ರಾರ್ಥನೆ ಮಾಡ್ತಾನಂದ್ರೆ, ದೇವ್ರೇ, ನಾನು ನೆಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡ ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕಪ್ಪ ತಂದೆ. ದೇವಾ, ನೀನೆಲ್ಲ ನನಗೆ ದಿಕ್ಕು. ನಾನು ಎಂತ ಕಾರ್ಯಗಳನ್ನು ಮಾಡ್ತಾ ಇದ್ದೀನಿ, ನಾನು ಎಂತ ಕೆಲಸ ಮಾಡ್ತಾ ಇದ್ದೀನಿ, ನಾನು ಎಂತ ಸೇವೆಯನ್ನು ಮಾಡ್ತಾ ಇದ್ದೀನಿ. ದೇವ್ರೆ, ನಾನು ರೋಗದಲ್ಲಿ ಬಿದ್ದೀನಿ, ಓಕೆ ಪರವಾಗಿಲ್ಲ, ನಾನು ರೋಗದಲ್ಲಿ ಬಿದ್ದೀನಿ, ನಾನಂತರೂ ರೋಗವನ್ನು ತೆಗೆದಾಕಂತೇಳಿ ಕೇಳ್ಕೊಂಡಿಲ್ಲ ತಂದೆ. ಈಗ ನಾನು ರೋಗದಲ್ಲಿ ಇದ್ರು ಸಹ ಅದು ನನ್ನ ದೇಹಕ್ಕೆ ರೋಗವಿದೆ, ಆ ರೋಗದಿಂದಲೇ ಇದ್ರು ಸಹ ನಾನು ಯಾವಾಗಲೂ ನಿನ್ನ ಕೆಲಸದ ವಿಷಯದಲ್ಲಿ ಆಲೋಚನೆ ಮಾಡಿದಿನಲ್ಲ ದೇವ. ಈಗ ನನ್ನ ಸಾಯಿಸ್ತು ತಂದೆ, ಪರವಾಗಿಲ್ಲ. ನಾನು ಮರಣಿಸ್ಬೇಕಾ? ಆಯ್ತು ತಂದೆ, ನನಗೆ ಮರಣ ಬಂದದಲ್ಲ, ಮರಣಿಸ್ತೇನೆ ಅಪ್ಪ ದೇವ. ಈಗ ನಾನು ಮಾಡ್ಬೇಕಾದಂತ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಡ್ತಾವ ತಂದೆ. ದೇವ, ನಾನು ಏನಾದ್ರೂ ನಿನ್ನ ಸೇವೆ ನಿಮಿತ್ತವಾಗಿ ಕಾರ್ಯಗಳನ್ನು ಪ್ರಾರಂಭ ಮಾಡಿದೀನು, ಈಗ ಆ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗ್ತಾವಲ್ಲ ದೇವ. ಮಧ್ಯದಲ್ಲಿ ನಿಂತು ಹೋದ್ರೆ ಈಗ ಅದು ನನಗೆ ಬಹಳ ದುಃಖಕರವಾದಂತ ವಿಷಯ ತಂದೆ. ಈಗ ನಾನು ನೆಂಬಿಗಸ್ತನು, ನೀತಿವಂತನು, ಯಥಾರ್ಥ ಚಿತ್ತನಾಗಿದ್ದೀನಿ. ನೀನು ಕೊಟ್ಟಿರುವಂತ ಕಾಲ, ನೀನು ಕೊಟ್ಟಿರುವಂತ ಆಯುಷ್ಕಾಲ ನನಗೆ ಮುಗಿದಿದೆ. ಯಾಕಂದ್ರೆ ಪ್ರವಾದಿಯಾಗಿರುವಂತ ಯೆಶಾಯನು ಬಂದು ಯೆಶಾಯನ ಮುಖಾಂತರ ನೀನು ತಿಳಿಯಪಡಿಸ್ತದಂದ್ರೆ ತಂದೆ, ಇವ ನನ್ನ ಆಯುಷ್ಕಾಲ ಮುಗಿದು ಹೋಗಿದೆ ತಂದೆ. ಪರವಾಗಿಲ್ಲ, ನಾನು ಮರಣ ಹೊಂದೋದಕ್ಕೆ ಸಿದ್ಧನಾಗಿದ್ದೀನಿ. ಆದ್ರೆ ಒಂದು ಸಾರಿ ನಾನು ಮಾಡಿರುವಂತ ಕಾರ್ಯಗಳನ್ನು ನೆನಪು ಮಾಡಿಕೊ ತಂದೆ. ಅವು ಮಧ್ಯದಲ್ಲಿ ನಿಲ್ಲುತ್ತಾವಲ್ಲ, ಅವನು ಯಾರು ಕೊನೆ ಒಳಗಣಿಸ್ತಾರ? ಅವು ಈಗ ಆ ಕಾರ್ಯಗಳು ಯಾರು ತುದಿ ಮುಟ್ಟಿಸ್ತಾರ? ನೋಡ್ತಂದೆ, ಒಂದು ಸಾರಿ ಆಲೋಚನೆ ಮಾಡಂತ ಹೇಳಿ ತನ್ನ ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಕೊಂಡು ಕಣ್ಣೀರು ಸುರಿಸಿ ಪ್ರಾರ್ಥಿಸಿ, ಅಪ್ಪ ತಂದೆ ಒಂದು ಸಾರಿ ಆಲೋಚನೆ ಮಾಡಂತ ಹೇಳಿ ಕೇಳಿಕೊಂಡಾಗ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ದೇವರು ಎಷ್ಟು ಆಲೋಚನೆ ಮಾಡಿದನೋ ಗೊತ್ತಾ ಪ್ರೇರ? ಇಷ್ಟಕ್ಕೂ ಆ ಕಾರ್ಯಗಳು ಏನು, ಆ ಕಾರ್ಯಗಳು ಎಂತವು ಎಂಬ ವಿಷಯಗಳನ್ನು ಕುರಿತು ನಾವು ಆಲೋಚನೆ ಮಾಡ್ಬೇಕಂದ್ರೆ ಪ್ರೇರೆ, 2ನೇ ಪೂರ್ವ ಕಾಲ ವೃತ್ತಾಂತವನ್ನು ನಾವು ತೆಗೆದುಕೊಳ್ಳೋಣ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ. ಎಲ್ಲಾರು ತೆಗಿರಿ ಪ್ರೇರೆ, ಬೈಬಲ್ ಅಲ್ಲಿ ನೋಡಿ ಪ್ರೇರೆ, ಅಂತನು ಎಂತ ಒಂದು ಕಾರ್ಯಗಳು ಇದಾವೆ, ಆತನ ಮೇಲೆ ಎಂತ ಒಂದು ಭಾರವನ್ನು ದೇವರು ಹೊರಿಸಿ ನೀನು ಸಾಯ್ತಿ ಅಂತ ಹೇಳ್ತದನಂದ್ರೆ ಪ್ರೇರೆ, ನಿಜವಾಗಲು ಹಿಜ್ಕೀಯನು ಏನು ಮಾಡ್ಬೇಕು ಆಲೋಚನೆ ಮಾಡದೆ ನಿಜವಾಗ್ಲು ಕಣ್ಣೀರು ಸುರಿಸ್ತಾ ಇದ್ದಾನೆ ಪ್ರೇರೆ, ಕಣ್ಣೀರು ಸುರಿಸ್ತಾ ಇದ್ದಾನೆ.
ಏನಂತ ಹೇಳ್ತದ ನೋಡ್ರಿ ಪ್ರೇರೆ, 2ನೇ ಪೂರ್ವ ಕಾಲ ವೃತ್ತಾಂತ 31ನೇ ಅಧ್ಯಾಯ 20-21ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವ್ರ ಮಕ್ಕಳೇರ. 20-21ನೇ ವಚನ, 2ನೇ ಪೂರ್ವ ಕಾಲ ವೃತ್ತಾಂತ 31ನೇ ಅಧ್ಯಾಯ 20-21ನೇ ವಚನವನ್ನು. ಅವನು ತನ್ನ ದೇವರಾದ ಹಿಜ್ಕೀಯನು ಅವನು ತನ್ನ ದೇವರ ಯೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನು, ನೀತಿವಂತನು, ನಂಬಿಗಸ್ತನು ಆಗಿ ನಡೆದನು. ಅವನು ತನ್ನ ದೇವರ ಸಾಕ ಆಮೇಲೆ ಓದುವಂತೆ. ಓಕೆ ನೋಡಿ ಪ್ರೇರ್ ಏನಂತ ಹೇಳ್ತದ, ಹಿಜ್ಕೀಯನು ಯೂದದಲ್ಲೆಲ್ಲ ಇದೇ ವ್ಯವಸ್ಥೆಯನ್ನು ಮಾಡಿದನು. ನೋಡಿದ್ರೆ ಏನು ವ್ಯವಸ್ಥೆ ಅದು ಅಂತಂದ್ರೆ, ಅವನು ತನ್ನ ದೇವರಾದ ಯೆಹೋವನಿಗೆ ಒಳ್ಳೆಯವನು, ನೀತಿವಂತನು, ನಂಬಿಗಸ್ತನಾಗಿ ನಡೆದನು. ಅವನು ತನ್ನ ದೇವರ ಒಲ್ಮೆಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೇವಾಲಯದ ಸೇವೆ ಸಂಬಂಧದಲ್ಲಿಯೂ ಏನ್ರಿ, ಸೇವೆ ಸಂಬಂಧದಲ್ಲಿಯೂ ಧರ್ಮಶಾಸ್ತ್ರದ ವಿಧಿಗಳ ಸಂಬಂಧದಲ್ಲಿಯೂ ಏನಂತ ಹೇಳ್ತ, ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ಯಥಾರ್ಥ ಚಿತ್ತದಿಂದ ಮಾಡಿ ಕೊನೆಗಣಿಸಿದನಂತ ಪ್ರೇರೆ. ಅಂದ್ರೆ ತಾನು ಪ್ರಾರಂಭ ಮಾಡಿದ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗ್ಬಿಟ್ಟವು ಪ್ರೇರೆ. ಈ ವಿಷಯದಲ್ಲಿ ಬಹಳಷ್ಟು ದುಃಖಕರವಾದಂತ ವಿಷಯ ಅಂತ ಹೇಳಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತದನ, ತಂದೆ ನಾನು ಏನ್ ಅನ್ಕೊಂಡಿದ್ದೀವ ಅಪ್ಪ, ನಾನ್ ನಂಬಿಗಸ್ತನಲ್ಲ, ಒಳ್ಳೆಯವನಲ್ಲ, ಈಗ ನಾನು ನೀತಿವಂತನಲ್ಲ, ನಿನ್ನ ದೃಷ್ಟಿಯಲ್ಲಿ ಹೇಗಿನಾಗಿ ನಡಿಬೇಕು ಅಂತೇಳಿ ಆಲೋಚನೆ ಮಾಡುವವನಾಗಿದ್ದೀನಲ್ಲ. ಈಗ ನಿನ್ನ ದೇವಾಲಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ನಾನು ನೆರವೇರಿಸಬೇಕಂತೇಳಿ ಅವು ಪ್ರಾರಂಭ ಮಾಡಿದಿನಲ್ಲ ದೇವ. ಈಗ ನಾನು ನಿನ್ನ ಒಂದು ಮೋಶೆಗೆ ಕೊಡಲ್ಪಟ್ಟಿರುವಂತ ಧರ್ಮಶಾಸ್ತ್ರ ವಿಧಿಗಳ ಸಂಬಂಧದಲ್ಲಿ ತಾನು ಪ್ರಾರಂಭಿಸಿದ ಎಲ್ಲಾ ಕಾರ್ಯಗಳನ್ನು ನೆರವೇರಿಸಬೇಕನ್ಕೊಂಡಿನಲ್ಲ ತಂದೆ. ಈಗ ನನ್ನ ತೆಗೀತೀಯಾ, ಸರಿ, ನನ್ನ ಪ್ರಾಣ ನನಗೆ ಮರಣ ಬರ್ತಿದೀಯಾ, ಓಕೆ ತಂದೆ, ನಾನು ಮರಣಿಸುವುದಕ್ಕೆ ಸಿದ್ಧನಾಗಿದ್ದೀನಿ. ಆದ್ರೆ ನಿನ್ನ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗಬಾರದು ದೇವಾ. ದೇವ, ನೀನು ನನ್ನನ್ನು ಪ್ರೀತಿಸಿದಲ್ ದೇವಾ. ಈಗ ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟಿದಲ್ಲ ತಾಯಿ ಗರ್ಭದಲ್ಲಿ, ಈ ದೇಹವನ್ನು ಸಿದ್ಧ ಮಾಡಿಕೊಟ್ಟು ಈ ಲೋಕಕ್ಕೆ ಬರಮಾಡಿ ನನ್ನನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದೆಯಲ್ಲ. ನನ್ನ ದೇಹಕ್ಕೆ ರೋಗ ಬಂದಿದೆ, ಆದ್ರೆ ಈ ರೋಗದಲ್ಲಿದ್ದರೂ ಪರವಾಗಿಲ್ಲ, ಆದ್ರೆ ನಾನು ನಿನ್ನ ಕಾರ್ಯವನ್ನು ಪೂರ್ತಿಗೊಳಿಸಬೇಕು. ಯಾಕಂದ್ರೆ ನೀನು ಕೊಡುವಂತ ಆಶ್ಕಾಲ ಅಂತೂ, ನೀನು ಕೊಡುವಂತ ಕಾಲಗಳಲ್ಲಿ ನಾನು ಬದುಕಿ ನಿನ್ನನ್ನು ಮಹಿಮೆ ಪಡಿಸಬೇಕು. ಈಗ ನಿನ್ನ ದೇವಾಲಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ನಾನು ನೆರವೇರಿಸಬೇಕು. ಈಗ ನಿನ್ನ ಮೋಶನ ಮುಖಾಂತರ ಕೊಡಲ್ಪಟ್ಟಂತ ಧರ್ಮಶಾಸ್ತ್ರ ವಿಧಿಗಳನ್ನು ಸಹ ನಾನು ನೆರವೇರಿಸಬೇಕು ತಂದೆ. ಈಗ ನನಗೊಂದು ಸರ ಅವಕಾಶ ಕೊಡಲ್ಲ ದೇವಾ ಅಂತೇಳಿ ಕಣ್ಣೀರು ಸುರಿಸಿ ಪ್ರಾರ್ಥಿಸ್ತಾದನ ಪ್ರೇರೆ. ನೋಡಿದ್ರೆ ಎಂತ ಸೇವಕನು ಪ್ರೇರೆ ಏನ್ರಿ. ಇಂಥ ಸೇವಕನ ಚರಿತ್ರೆ ತಿಳಿದುಕೊಂಡಿರುವಂತ ಇವತ್ತು ಪ್ರಪಂಚ ಕ್ರೈಸ್ತವರು ಹೇಗೆ ಬದುಕಬೇಕಂದ್ರೆ ಪ್ರೇರೆ, ಭಕ್ತಿಯಲ್ಲಿ ಬದುಕುವವರಾಗಿರ್ಬೇಕು ಪ್ರೇರೆ, ಭಕ್ತಿಯಲ್ಲಿ ಬದುಕುವವರಾಗಿರ್ಬೇಕು. ಭಕ್ತಿಯನ್ನು ಬಿಡಬಾರದು ಪ್ರೇರೆ, ಭಕ್ತಿಯನ್ನು ಬಿಡಬಾರದು. ಭಕ್ತಿಯಲ್ಲಿ ನಾವು ಬದುಕಬೇಕಂದ್ರೆ, ಭಕ್ತಿಯಲ್ಲಿ ಜೀವಿಸಬೇಕಂದ್ರೆ ಈಗ ವಾಕ್ಯ ಸಂಬಂಧವಾದ ಕಾರ್ಯಗಳಲ್ಲಿ ಜೀವಿಸಬೇಕು ಪ್ರೇರೆ. ಇವತ್ತು ಹ್ಯಾಪಿ ನ್ಯೂ ಇಯರ್ ಆಗಿ ಹ್ಯಾಪಿ ಡೇಸ್ ಕ್ರಿಸ್ಮಸ್ ಅಂತೇಳಿ ಮಾಡ್ತಾ ಇದಾರಂದ್ರೆ ವಾಕ್ಯ ಸಂಬಂಧವಾದ ಕಾರ್ಯಗಳೆಲ್ಲ ಅವರಿಲ್ಲ. ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿಲ್ಲ. ಕ್ರಿಸ್ತನ ಒಂದು ಬರುವಿಕೆಯನ್ನು ಎದುರು ನೋಡುವವರಲ್ಲ. ಕ್ರಿಸ್ತನು ಯಾವ ರೀತಿಯಾಗಾದ್ರೂ ಶ್ರಮ ಪಟ್ಟನೆಂಬ ವಿಷಯನ ಕುರಿತು ಎದುರು ನೋಡುವವರಲ್ಲ. ಈಗ ಕ್ರಿಸ್ತನ ಇಲ್ಲೇ ಇದ್ದರೆ ನಾವು ನೂತನ ಸೃಷ್ಟಿಯಾಗುತ್ತವಲ್ಲ ಎಂಬ ವಿಷಯನ ಸಹ ಅವರಿಗಿಲ್ಲ. ಈಗ ಕ್ರಿಸ್ತನಲ್ಲಿ ಇದ್ದುಕೊಂಡ್ರೆ ನಾವು ನೂತನ ಸೃಷ್ಟಿಯಾದ್ರೆ ನಾವು ಹೇಗೆ ಬದುಕುತ್ತೀವಿ, ನಮ್ಮ ಬದುಕು ಹೇಗೆ ಇರ್ತದ ಎಂಬ ವಿಷಯದ ಕುರಿತು ಅನೇಕರು ಮರೆತು ಹೋಗ್ಬಿಟ್ಟಾರ ಪ್ರಿಯರಾಗಿರುವಂತ ದೇವರ ಮಕ್ಕಳಿರ. ಈ ಉದಯ ಕಾಲ ವೇಳೆ ಸಮಯದಲ್ಲಿ ದೇವರ ಈ ಮಾತುಗಳ ಮೂಲಕವಾಗಿ ನಮಗೆ ಎಚ್ಚರಿಸ್ತದನ ಪ್ರೇರೆ. ಈಗ 2024 ವರ್ಷದಲ್ಲಿ ನೀವು ನನಗೆ ಸಂತೋಷ ಪಡಿಸಿದ್ರೆ ಪರವಾಗಿಲ್ಲ, ನಾನು ಸಂತೋಷ ಪಡ್ತೇನೆ ಮಕ್ಕಳಿರ. ನಿಮಗೋಸ್ಕರ 2025 ವರ್ಷವನ್ನು ಬರಮಾಡ್ತಾ ಇದ್ದೀನಿ. ದಿಗೋ ಈ 2025 ವರ್ಷದಲ್ಲಿ ಸಹ ಮಕ್ಕಳಿರ ನನ್ನ ಕೆಲಸ ಹೇಗೆ ಮಾಡ್ಬೇಕು ಗೊತ್ತಾ? ಕ್ರಿಸ್ತನು ಹೇಗೆ ಶ್ರಮಿಸಲ್ಪಟ್ಟನು, ಅಪೊಸ್ತಲರು ಯಾವ ರೀತಿಯಾಗಾದ್ರೂ ಶ್ರಮಿಸಲ್ಪಟ್ಟರು, ಪೌಲನು ಯಾವ ರೀತಿಯಾಗಾದ್ರೂ ದೇವರ ನನ್ನ ಸೇವೆಯಲ್ಲಿ ಶ್ರಮಿಸಲ್ಪಟ್ಟನು. ಈಗ ಒಂದು ಸಾರಿ ಹಿಜ್ಕೀಯನ ಕುರಿತು ನಿಮ್ಮ ಗ್ರಂಥದಲ್ಲಿ, ಬೈಬಲ್ ಗ್ರಂಥದಲ್ಲಿ ನಾನು ಏಕೆ ಬರೆಸಲ್ಪಟ್ಟಿನ ಗೊತ್ತಾ? ಪರಿಶುದ್ಧವಾಗಿರುವಂತ ಗ್ರಂಥದಲ್ಲಿ. ಈಗ ಆ ಹಿಜ್ಕೀಯನಾಗಿರುವಂತ ನನ್ನ ಮಗನು ನೀತಿವಂತನು, ನಂಬಿಗಸ್ತನು,
ನನ್ನ ಆಜ್ಞೆಗಳನ್ನೆಲ್ಲ ಕೈಕೊಂಡು ನಡೆಯುವವನು. ರೋಗದಲ್ಲಿ ಬಿದ್ದರೂ ಸಹ, ಸಾಯುವವನ ಆಗಿದ್ರು ಸಹ, ಈಗ ನನಗೋಸ್ಕರ, ನನ್ನ ಕಾರ್ಯಗಳಿಗೋಸ್ಕರ ಚಿಂತಿಸುವವನಾಗಿ ಕಣ್ಣೀರು ಸುರಿಸುತ್ತಾ ಪ್ರಾರ್ಥನಾ ಮಾಡಿ ಈಗ ಆಯುಷ್ಕಾಲವನ್ನು ಪಡ್ಕೊಂಡೆ. ನನ್ನ ಮಕ್ಕಳಿರ, ಈಗ ಹಿಜ್ಕೀಯನಲ್ಲಿರುವಂತ ಗುಣ ನಿಮ್ಮ ಹತ್ರ ಬರಬೇಕು. ದೇವ್ರ ಪ್ರೀತಿ ಪ್ರೇರಿದು ಹಿಜ್ಕೀಯನ್ ನೋಡ್ರಿ. ಈಗ ಹಿಜ್ಕೀಯನು ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ಏನ್ ಮಾಡಿದೆನು ಅಂತ ಹೇಳ್ತಾ ಇದ್ದಾನೆ ಪ್ರೇರೆ ದೇವ್ರು. ನೋಡಿದ್ರೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡ್ತಾ ಇದ್ದಾನ. ಈಗ ದೇವರೇ, ನಾನು ಕಾರ್ಯಗಳನ್ನು ಪ್ರಾರಂಭ ಮಾಡಿದ್ದೀನಿ ದೇವ. ಎಷ್ಟು ನಂಬಿಕೆಯಿಂದ ಮಾಡಿದ್ದೀನಿ ಗೊತ್ತಾ ಪ್ರಾರಂಭ. ನೀನ್ ಇದ್ದಿದ್ದಿ ನನ್ನ ಹಿಂದೆ, ನೀನೇ ನನ್ನ ಮುಖಾಂತರ ನೆರವೇರಿಸ್ತೀ ಅಂತೇಳಿ ನಂಬಿಕೊಂಡು ಪ್ರಾರಂಭ ಮಾಡಿದ್ದೀನಿ ತಂದೆ. ಈಗ ನೀನು ನಿನ್ನ ಮಗನಾಗಿರುವಂತ ಪ್ರವಾದಿ ಆಗಿರುವಂತ ಮೋಶೆ ಮುಖಾಂತರವಾಗಿ ಕೊಡಲ್ಪಟ್ಟಿರುವಂತ ಧರ್ಮಶಾಸ್ತ್ರ ವಿಧಿಗಳನ್ನು, ಆಜ್ಞೆಗಳನ್ನು ಏನಾದ್ರೂ ಬರೆಸಲ್ಪಟ್ಟಿದೆಯೋ ನಮ್ಮನ್ನು ಪ್ರೀತಿಸಿ, ಈಗಿರುವಂತ ಪ್ರಜೆಗಳನ್ನು ಪ್ರೀತಿಸಿ, ಈಗ ಆ ರೀತಿಯಲ್ಲಿ ನಾನು ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡಿಬೇಕು, ನಿನ್ನ ಆಜ್ಞೆಗಳನ್ನು ನೆರವೇರಿಸಬೇಕು ಅನ್ಕೊಂಡಿದ್ದೀನಿ ತಂದೆ. ಈಗ ಒಂದು ಸಾರಿ ನೆನಪು ಮಾಡ್ಕೊಪ್ಪ, ನೆನಪು ಮಾಡ್ಕೊ ಅಂತ ಪ್ರಾರ್ಥನೆ ಮಾಡಿ ಕಣ್ಣೀರು ಸುರಿಸ್ತಾ ಇದ್ದಾನೆ ಪ್ರೇರೆ. ನೋಡಿದ್ರೆ ದೇವರ ಕಾರ್ಯಗಳನ್ನು ಹೇಗೆ ನಾವು ಮುಂದಕ್ಕೆ ಕೊಯ್ಬೇಕಂತ ಕೇಸಿ 2024 ವರ್ಷ ಡಿಸೆಂಬರ್ 31 ದಿನ ರಾತ್ರಿ ವೇಳೆ ಸಮಯದಲ್ಲಿ ನಾವು ಎಷ್ಟು ಜನರು ಪ್ರಾರ್ಥನೆ ಮಾಡಿ ಪ್ರೇರೆ, ನಮಗೆ ಆರೋಗ್ಯ ಕೊಟ್ಟನ, ಆಯುಷ್ ಕೊಟ್ಟನ, ಒಳ್ಳೆ ರೀತಿಯಲ್ಲಿ ಪ್ರೇರೆ. ನಾವೇ ಬುಧವಾದ ತಕ್ಷಣನೇ ಈಗ ಹೊಸ ವರ್ಷ ಶುಭಾಶಯಗಳು ಬ್ರದರ್, ಶೇಮ್ ಟು ಬ್ರದರ್, ಹೊಸ ವರ್ಷದ ಶುಭಾಶಯಗಳು ಬ್ರದರ್, ಶೇಮ್ ಟು ಬ್ರದರ್ ಅಂತೇಳಿ ಮಾತುಗಳು ಹೇಳ್ತಾ ಇದೀವಿ ಪ್ರೇರೆ. ಈಗ ನಾವು ದೇವ್ರನ್ನ ಯಾವ ರೀತಿಗೆ ಮೆಚ್ಚಿಸಲ್ಪಡ್ತಾ ಇದ್ದೀವಿ ನೋಡಿದ್ರೆ, ಪ್ರಪಂಚದಲ್ಲಿ ಕೆಲವರು ಬದುಕಬೇಕೆಂಬ ಆಶೆ ಪಟ್ಟರು ಸಹ ಬದುಕೋದಕ್ಕೆ ದೇವರು ಅವಕಾಶ ಮಾಡಿಕೊಡ್ತಾ ಇಲ್ಲ ಪ್ರೇರೆ. ಇವತ್ತು ನಮ್ಗೆ ಅವಕಾಶ ಮಾಡಿಕೊಡ್ತಾ ಇದ್ದಾನಂದ್ರೆ 2024ರಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ತಂದೆ ನಮ್ಮನ್ನು ಕ್ಷಮಿಸು, ನಾವು ಹೊಸ ವರ್ಷ ಬರ್ತದೆ, ಈಗ ಬರುವಂತ ದಿನಗಳಲ್ಲಿ ನಮಗೆ ನೂತನ ಹೃದಯವನ್ನು ನನಗೆ ದಯಪಾಲಿಸು ನನ್ನ ತಂದೆ ಅಂತೇಳಿ ನಾವು ಎಷ್ಟು ಜನರು ಪ್ರಾರ್ಥನೆ ಮಾಡಿರ್ತಾರೆ ನೋಡಿದ್ರೆ. ರಾಮಸಾವ್ರ ಅವರು ಒಂದು 2-3 ವಾರದ ಕೆಳಗಡೆ ಅಥವಾ 4 ವಾರದ ಕೆಳಗಡೆ ಇದೇ ಲಯ ಮುಖಾಂತರವಾಗಿ ಒಂದು ಬೆಂಗಳೂರು ಪಟ್ಟಣದಲ್ಲಿ ನಡೆದಂತ ಒಂದು ಘಟನೆಯನ್ನು ನಮಗೆ ನೆನಪು ಮಾಡಿದನು ಪ್ರೇರೆ. ಆ ವಿಷಯನ ನಾನು ನಿಮಗೆ ನೆನಪು ಮಾಡ್ತೀನಿ ಪ್ರೇರೆ. ಆ ವಿಷಯ ಏನಂದ್ರೆ ಪ್ರೇರೆ, ಈಗ ಹೊಸ ಕಾರನ್ನು ಕೊಂಡುಕೊಂಡಿರುವಂತವರು ಸಾಫ್ಟ್ವೇರ್ ಇಂಜಿನಿಯರ್, ಹೌದು ತಾನೆ, ಎಲ್ಲರಿಗೂ ಗೊತ್ತಲ್ಲ ತಾನೆ ಪ್ರೇರೆ. ಹೊಸ ಕಾರನ್ನು ಕೊಂಡುಕೊಂಡು ಈಗ ಹ್ಯಾಪಿ ಡೇಸ್ ದಿನ, ಈಗ ಹೊಸ ವರ್ಷ ಶುಭಾಶಯಗಳಲ್ಲಿ ಆಲ್ಡೆ ತಗೊಂಡು ಎಲ್ಲಾ ಕಡೆ ಸುತ್ತಾಡ್ಬೇಕು ಅಂತೇಳಿ ಅನ್ಕೊಂಡು, ಯಾವ ಕಾರ್ ಆದ್ರೆ ನಮಗೆ ಸೇಫ್ಟಿ ಇರ್ತದ ಅಂತೇಳಿ ಅನ್ಕೊಂಡು, ಈಗ ಈ ಕಾರ್ ಆದ್ರೆ ಆಕ್ಸಿಡೆಂಟ್ ಆದ್ರೂ ಸಹ ಏನು ಆಗಿರ್ಬಾರ್ದು, ಏನು ಜರುಗಿರ್ಬಾರ್ದು, ನಮ್ಮ ಪ್ರಾಣಕ್ಕೆ ಅಪಾಯ ಆಗಬಾರ್ದು ಅಂತೇಳಿ ಈಗ ಆ ಕಾರು ಎಷ್ಟು ಕೋಟಿ ರೂಪಾಯಿ ಎಷ್ಟು ಖರ್ಚು ಮಾಡಿ ಆ ಕಾರನ್ನು ಖರೀದಿ ಮಾಡಿದ್ರು ಪ್ರೇರೆ. ಖರೀದಿ ಮಾಡಿದ ದಿನ, ಒಂದು ದಿನ 2 ದಿನದಲ್ಲಿ ಈಗ ಅವ್ರು ಪ್ರಯಾಣ ಮಾಡ್ತದಾರ ರೋಡಿನ ಮಧ್ಯದಲ್ಲಿ, ಅವ್ರದ್ದೇನು ತಪ್ಪಿಲ್ಲ ಪ್ರೇರೆ, ಅವ್ರದ್ದೇನು ತಪ್ಪಿಲ್ಲ, ಕರೆಕ್ಟ್ ಆಗಿ ಪ್ರಯಾಣ ಮಾಡ್ತಾ ಇದಾರೆ ಪ್ರೇರೆ. ಆದ್ರೆ ಪಕ್ಕದಲ್ಲಿ ಲಾರಿ ಆಕ್ಸಿಡೆಂಟ್ ಆಗಿ ಆ ಲಾರಿ ಬಂದು ಕೇಸಿ ಆ ಕಾರಿನ ಮೇಲೆ ಬೀಳುವುದರಿಂದ ಆ ಲಾರಿ ಒಳಗಡೆ ಇರುವಂತ ವೇಟ್ ಆದಂತ ಮಾಲಿದಂತ ಪ್ರೇರೆ ಕಬ್ಬಿಣ ಸಾಮಾನ ಅದು ಬಿದ್ದಿರುವುದರಿಂದ ಆ ಕಾರು ಅಪ್ಪಚ್ಚಾಗೋಗ್ಬಿಡ್ತು. ಆ ಕಾರಿನಲ್ಲಿರುವಂತ ಜನರು ಏನಾದ್ರು ಪ್ರೇರೆ ಮರಣ ಹೊಂದಿ ಹೋದ್ರಲ್ಲ, ಸತ್ತು ಹೋಗ್ಬಿಟ್ರಲ್ಲ. ಈಗ ಬದುಕಬೇಕೆಂಬ ಆಶೆ ಅವ್ರಿಗುಂಟು, ಆದ್ರೆ ದೇವ್ರು ಅವರ ಆಶೆನು ಹೊಸ ವರ್ಷ 2025ರಲ್ಲಿ ಪ್ರವೇಶ ಮಾಡ್ಲಿಕ್ಕೆ ಅವಕಾಶ ಕೊಡದೆ ಅವ್ರನ್ನ ಸಮಾಧಿ ಮಾಡ್ಬಿಟ್ಟ ಪ್ರೇರೆ. ಯಾಕೆ ಹೇಳ್ರಿ, ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ ಇವತ್ತು ನಮಗೆ ಅವಕಾಶ ಮಾಡಿಕೊಡ್ತದನ ಪ್ರೇರೆ, ಅವಕಾಶ ಮಾಡಿಕೊಡ್ತದನ. 2025ರಲ್ಲಿ ಈಗ ನನ್ನ ಮಕ್ಕಳು ಪ್ರವೇಶಿಸಬೇಕು, ನನ್ನನ್ನು ಸ್ತುತಿಸುವವರು, ನನ್ನನ್ನು ಮಹಿಮೆ ಪಡಿಸುವವರು, ಈಗ ನನ್ನನ್ನು ಘನವಾಗಿ ತೋರಿಸುವಂತ ನನ್ನ ಮಕ್ಕಳು, ನನ್ನನ್ನು ಅನೇಕರಿಗೆ ಲೋಕದಲ್ಲಿ ಪರಿಚಯ ಮಾಡಿಕೊಡುವವರು, ಈ ಪ್ರಪಂಚದಲ್ಲಿ ಯಾವನಾದ್ರೂ ಸರಿ ನನ್ನ ಮಗನಾಗಿರುವಂತ ಕ್ರಿಸ್ತನಲ್ಲಿ ಇದ್ದುಕೊಂಡ್ರೆ ಅವನು ನೂತನ ಸೃಷ್ಟಿಯಾಗಿ ಮಾರ್ಪಡ್ತಾನ, ಅವನು ನೂತನ ಮನಸ್ಸನ್ನು ಧರಿಸಿಕೊಳ್ಳುತ್ತಾನ, ಅವನ ಆಂತರ್ಯದಲ್ಲಿ ಮಾರ್ಪಡ್ತಾನ, ಅವನ ಹಿಂದಿನ ನಡತೆಯನ್ನು ಕುರಿತು ನೆನಪು ಮಾಡಿಕೊಳ್ಳದೆ ಈಗ ಹೊಸ ಒಂದು ಜೀವಿತವನ್ನು ಪಡೆದುಕೊಳ್ಳುತ್ತಾನ. ಆ ತರ ನನ್ನ ಮಕ್ಕಳು ಸೇವೆ ಮಾಡ್ತಾರಂತೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟು ದೇವರು ಒಳ್ಳೆ ಆಯುಷ್ಯನ್ನು ಕೊಡ್ತಾ ಇದ್ದಾನ ಪ್ರೇರೆ. ರೈಟಾ, ಕೊಟ್ಟಿದ್ದಾನು ಪ್ರೇರೆ, ನಿಜ. ಕೊಟ್ಟಿರುವಂತ ಆಯುಷ್ಯನ್ನು ನಾವು ಹೇಗೆ ಪಡೆದುಕೊಳ್ಳಬೇಕಂದ್ರೆ ಈಗ ಹಿಜ್ಕೀಯನು ದೇವರ ಕಾರ್ಯಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದಾನ. ಅಲ್ಲಿ ನೆನಪು ಮಾಡಿಕೊ, ನಾನು ಮಾಡಿರುವಂತ ಕೆಲಸಗಳು ನಾನು ಹೋದ್ಮೇಲೆ ಯಾರು ಮಾಡ್ತಾರ ದೇವ? ಅಪ್ಪಾಜಿ ಹೇಳು ದೇವ, ಹೇಳ್ತಂದೆ ನಾನು ಮರಣ ಹೊಂದಿ ಹೋಗುತ್ತೀನಲ್ಲ, ನಿನ್ನ ಕಾರ್ಯಗಳು ಮಧ್ಯದಲ್ಲಿ ನಿಂತೋದ್ರೆ ನೋಡಿದ್ರೆ
ನಿನ್ನ ಕಾರ್ಯಗಳು ಮಧ್ಯದಲ್ಲಿ ನಿಂತೋದ್ರೆ ಏನಪ್ಪಾ ಇದು, ನಾನು ಯಾಗೋ ಸಾಯ್ತೀನಿ ಅಂತ ಹೇಳಿಕೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಗ ಪ್ರೇರೆ ದೇವ್ರು ಏನ್ ಹೇಳ್ತಾನೆ ನೋಡ್ರಿ ಪ್ರೇರೆ, 38ನೇ ಅಧ್ಯಾಯ ಚಿಗಿರಿ ಅದಕ್ಕೆ ಯೆಶಾಯನ ಬರೆದ ಗ್ರಂಥದಲ್ಲಿ ಏನಂತ ಹೇಳ್ತದ ನೋಡಿ ಪ್ರೇರ ಆಗಿರುವಂತ ದೇವ್ರ ಮಕ್ಕಳಿರ, ಎಷ್ಟು ಅದ್ಭುತವಾದಂತ ವಿಷಯ ಪ್ರೇರೆ. ಇಂಥ ಒಂದು ಮಹಾ ಘನ ಉಳ್ಳ ಚರಿತ್ರೆ ಉಳ್ಳಂತ ವ್ಯಕ್ತಿಗಳನ್ನು ನಮ್ಮ ಕಣ್ಣು ಮುಂದೆ ಬೈಬಲ್ ನಲ್ಲಿ ಇಟ್ಟುಕೊಂಡು ಇವತ್ತಿನ ದಿನದಲ್ಲಿ ಸೇವಕರಾದವರೇ ಈಗ ಡ್ರಿಂಕ್ ಮಾಡ್ಲಿಕ್ಕೆ ಹೋಗ್ತಾ ಇದಾರಂದ್ರೆ ಬಹಳ ಬಾಧಕರವಾದಂತ ವಿಷಯ ಅಲ್ಲ ಪ್ರೇರೆ. ದೇವರ ಕಾರನ್ನು ಯಾರು ತುದಿ ಮುಟ್ಟಿಸ್ತಾರಂತೇಳಿ ದೇವರ ಎದುರು ನೋಡ್ತಾ ಇದ್ದಾನಂದ್ರೆ ಈಗ ನಾವೇ CCGM ನಲ್ಲಿ ವರ್ಕ್ ಮಾಡುವಂತವರು, ದೇವರ ಮಕ್ಕಳಾಗಿರುವಂತವ್ರು ನಾವೇ ನಂಬಿಗಸ್ತರು. ಈಗ ನಾನು ನಂಬಿಗಸ್ತರನ್ನು ಆರಿಸಿಕೊಳ್ಳುವೇನ ಯಾವ ಲೋಕದಲ್ಲಿ ಅಂತ ಹೇಳಿ ನನ್ನ ಪ್ರೇರೆ ಕೀರ್ತನೆಗಳು ಬರೆದ ಗ್ರಂಥದಲ್ಲಿ ಇರ್ತದ ಪ್ರೇರೆ. ನಂಬಿಗಸ್ತರು ಇವರೇ ನನ್ನ ಮಕ್ಕಳು. ಈಗ ನನ್ನ ವಿಷಯನ ಕುರಿತು, ನನ್ನ ಕಾರ್ಯಗಳನ್ನು ಕುರಿತು, ಈಗ ನನ್ನ ಮಗನು ಮಾಡಿರುವಂತ ಯೇಸು ಕ್ರಿಸ್ತವರು ಮಾಡಿರುವಂತ ತ್ಯಾಗವನ್ನು ಕುರಿತು, ಇಂಥ ಒಂದು ಕಾರ್ಯ ಸತ್ಯ ಕಾರ್ಯಗಳು, ಸತ್ಯ ಅಂದ್ರೆ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು, ಇಜಿಕೇನು ಮೋಶೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಆಜ್ಞಾ ವಿಧಿಗಳನ್ನು ಯಾವ ರೀತಿಯಾಗಾದ್ರೆ ಕೈಗೊಂಡ ಸತ್ಕಾರ್ಯಗಳನ್ನು ಕೈ ಎತ್ತಿಕೊಂಡನು, ಇವರು ಸಹ ಸತ್ಯ ವಾಕ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳನ್ನು ಕೈ ಎತ್ತಿಕೊಂಡು ಅನೇಕರಿಗೆ ಪ್ರಚುರಪಡಿಸುವವರಾಗಿ ನನ್ನ ಮಕ್ಕಳು ಇವರೇ ಇದ್ದಾರೆ ಕರ್ನಾಟಕದಲ್ಲಿ ಅಂತೇಳಿ ಆಶೆ ಪಟ್ಟು ನಂಬಿಕೆಯಿಂದ ಈಗ ಪರಲೋಕದಿಂದ ಹುಡುಕಿ 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 ಆರ್ಚಿ ನಮ್ಮನ್ನು ತೆಗೆದುಕೊಂಡನ ಪ್ರಿಯರಾಗಿರುವಂತ ದೇವರ ಮಕ್ಕಳಿರ. ಅದಕ್ಕೆ ಏನಂತ ಹೇಳ್ತದ ನೋಡ್ರಿ ಪ್ರೇರೆ, ಈಗ ಹಿಜ್ಕೀಯನಿಗೆ ಯಾವ ರೀತಿಯಾಗಾದ್ರೂ ಆಯುಷನ್ನು ಕೊಟ್ಟಿದ್ದೀನೋ ನಿಮಗೆ ಸಹ ಅದೇ ತರ ಕೊಡ್ತಾನ ಅಂತ ಹೇಳ್ತದನ ನೋಡಿ ಪ್ರೇರೆ. ಏನಂತ ಹೇಳ್ತದನ ಓದಿಕೊಳ್ಳೋಣ ಒಂದ್ಸರಿ. 3-4ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಹೇಳ್ತದ ನೋಡಿ ಪ್ರೇರೆ, ಹಿಜ್ಕೀಯನ 38ನೇ ಅಧ್ಯಾಯ 4. ಆಗ ಯೆಹೋವನು ಯೆಶಾಯನಿಗೆ ನೀನು ಹೋಗಿ ಪ್ರಜೆಗಳಾದ ಓದಿ ಪ್ರಭುವಾಗಿರುವ ಹಿಜ್ಕೀಯನಿಗೆ, ನನ್ನ ಪ್ರಜೆಗಳಾದ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೊಡುತ್ತೇನೆ. ನೋಡಿ ದೇವ್ರ ಮಕ್ಕಳು ಎಷ್ಟು ಅದ್ಭುತ. ಸಾಕಪ್ಪ, ಸಾಕು ಎಷ್ಟು ಅದ್ಭುತವಾದಂತ ಮಾತು ಹೇಳ್ತದನ ಪ್ರೇರೆ. ಏನು ಮೋರೆಯನ್ನು ಗೋಡೆ ಕಡೆಗೆ ತಿರುಗಿಸಿ, ಯೆಹೋವನೇ ನಾನು ನಂಬಿಕಸ್ತನೂ ಆಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿದ್ದನ್ನು ನೆನಪು ಮಾಡಿಕೊ ಎಂದು ಪ್ರಾರ್ಥಿಸಿ ಬಹಳವಾಗಿ ಹತ್ತನಂತ ಪ್ರೇರ. ಕಾರ್ಯಗಳು ನಿಮಿತ್ತವಾಗಿ, ಕೆಲಸಗಳು ನಿಮಿತ್ತವಾಗಿ, ನಾನು ಪ್ರಾರಂಭ ಮಾಡಿದಂತ ಕೆಲಸಗಳು ನಿನ್ನ ನಿಮಿತ್ತವಾಗಿ, ನಾನು ಪ್ರಾರಂಭ ಮಾಡಿರುವಂತ ಕೆಲಸಗಳನ್ನು ಈಗ ನಿನ್ನಿಷ್ಟದ ಪ್ರಕಾರವಾಗಿ ಬದುಕಬೇಕಂತೇಳಿ ಎಷ್ಟು ಪ್ರಯಾಸ ಪಟ್ಟಿದ್ದೀನೋ. ಹಲೋ ಕೇಳಿಸ್ತಾ ಇದೆ ಬ್ರದರ್? ಅದೇ ನೀವು ಮಾತಾಡ್ತಾ ಇದ್ರಲ್ಲ, ಅರ್ಥ ಆಗ್ತಿದಿಲ್ಲ ಅಂತೇಳಿ, ಕೇಳಿಸ್ತಾ ಇಲ್ಲ ಅಂತೇಳಿ ನನಗೊಂದು ಡೌಟ್ ಅಂತ ಕೇಳಿದೆ. ಓಕೆ ಪ್ರೇರ ಇರುವಂತ ದೇವ್ರ ಮಕ್ಕಳಿರ, ಆಲೋಚನೆ ಮಾಡಿ ಬಹಳಷ್ಟು ಹತ್ತಿಕೇಶಿ ಯಾವ ವಿಧದಲ್ಲಿ ಕಣ್ಣೀರು ಸುರಿಸಿಕೇಶಿ ಪ್ರಾರ್ಥನೆ ಮಾಡಿದನು, ಆ ಪ್ರಾರ್ಥನೆಯನ್ನು ಕೇಳಿ ದೇವ್ರು ಯಾವ ಪ್ರವಾದಿಯಾಗಿರುವಂತ ಯೆಶಾಯನ ಮುಖಾಂತರ ಮರಣ ಬರ್ತದೆಂದು ತಿಳಿಸಿದನು, ಅದೇ ಪ್ರವಾದಿ ಮುಖಾಂತರ ಯೆಶಾಯನಿಗೆ ಹೇಳ್ತದನ ಪ್ರೇರೆ. ಅದೇ ಯೆಶಾಯನಿಗೆ ಹೇಳಿ ಕಳಿಸ್ತಾ ಇದ್ದಾನ. ಈಗ ಯೆಶಾಯನೇ, ನಾನು ಹೇಳುವಂತ ವಿಷಯ ನೀನು ಚೆನ್ನಾಗಿ ಕೇಳಬೇಕು. ಆಗ ಯೆಹೋವನು ಯೆಶಾಯನಿಗೆ ನೀನು ಹೋಗಿ ನನ್ನ ಪ್ರಜೆಗಳ ಪ್ರಭುವಾಗಿರುವ ಹಿಜ್ಕೀಯನಿಗೆ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ. ಎಷ್ಟು ವರ್ಷಗಳು ಕೂಡಿಸ್ತಾನಪ್ಪ? 15 ವರ್ಷಗಳು, ಇನ್ನು ಹೆಚ್ಚು. ಯಾಕೆ? ಆತನ ಕಾರ್ಯಗಳನ್ನು ಮಾಡುವುದಕ್ಕಾಗಿ, ಆತನ ಒಂದು ದೇವಾಲಯಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕಾರ್ಯಗಳು, ಆತನ ಹಾಕಿರುವಂತ ಒಂದು ಪ್ರಣಾಳಿಕೆಯನ್ನು ತುದಿ ಮುಟ್ಟಿಸುವವರೆಗೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕಣ್ಣೀರು ಸುರಿಸಿದನು ಪ್ರೇರಾಗಿರುವಂತ ದೇವರ ಮಕ್ಕಳಿರ. ಹಿಜ್ಕೀಯನು ನನಗೆ ಆಯುಷ್ಯ ಕೊಡು, ಲೋಕದಲ್ಲಿ ನಾನು ಹ್ಯಾಪಿಯಾಗಿ ಬದುಕುತ್ತೀನಿ ಅಂತ ಕೇಳಿಕೊಳ್ಳಲಿಲ್ಲ ಪ್ರೇರೆ. ಒಂದು ಸಾರಿ ನೆನಪು ಮಾಡ್ಕೊ, ದೇವ ನಿನ್ನ ಕಾರ್ಯಗಳು ಮಧ್ಯದಲ್ಲಿ ನಿಂತು ಹೋಗುತ್ತಾವ, ನಿಲ್ಲಬಾರದು, ನನಗಿಷ್ಟ ಇಲ್ಲ. ನಿನ್ನ ಕಾರ್ಯಗಳು ತುದಿ ಮುಟ್ಟಿಸಿದ ನಂತರನೇ ಈಗ ನಾನು ಮರಣ ಹೊಂದುತ್ತೀನಿ ಅಂದ್ರೆ ಆ ಕಾರ್ಯಗಳು ಮಾಡೋದಕ್ಕೆ 15 ವರ್ಷ ಬೇಕು 15 ವರ್ಷ. ಅದಕ್ಕೆ ಆಯುಷ್ಕಾಲ 15 ವರ್ಷ ಆಯುಷ್ಕಾಲ ಕೊಟ್ಟನ ಪ್ರೇರಾಗಿರುವಂತ ದೇವ್ರ ಮಕ್ಕಳೇ. 15 ವರ್ಷ ಆಯುಷ್ಕಾಲವನ್ನು ಕೊಟ್ಟು ಈಗ ನನ್ನ ಕಾರ್ಯಗಳನ್ನು ನೀನೇ ನಡೆಸ್ತಿದ್ದಿ ಅಂತೇಳಿ ಯಾವ ರೀತಿಯಾಗಾದ್ರೂ ಆಯುಷ್ಕಾಲವನ್ನು ಕೊಟ್ಟನು ಅಂತ ಭಕ್ತನ ಚರಿತ್ರೆ ಪ್ರೇರ. ನಮ್ಮ ಜೀವಿತದಲ್ಲಿ ಕೂಡ ಇವತ್ತು ದೇವರು 2025 ವರ್ಷ
ಕಾಶ್ ಕಾಲವನ್ನು ಕೊಡ್ತಾ ಇದ್ದಾನಂದ್ರೆ ಪ್ರೇರೆ, ನಿಜವಾಗ್ಲೂ ಪ್ರೇರೆ ನಾವೆಲ್ಲರೂ ನಮ್ಮ ಜೀವಿತ ಹಿಂದಿನ ನಡತೆಯನ್ನು ನೋಡ್ಕೊಳ್ಳೋಣ ಪ್ರೇರೆ. ಏನ್ರಿ ನಾವ್ ಎಂತ ಒಂದು ದುಸ್ಥಿತಿಯಲ್ಲಿದ್ದೀವಿ, ಎಂತವರನ್ನಾಗಿ ಮಾರ್ಪಡಿಸಿದನ ಒಂದು ಸರಿ ನೆನಪು ಮಾಡಿಕೊಳ್ಳ್ರಿ. ಹಾಗಾದ್ರೆ ನಮ್ಮನ್ನು ಮಾರ್ಪಡಿಸಿದನಲ್ಲ, ಈಗ ದೇವರು ಅನ್ಕೊಂಡನ ಪ್ರೇರೆ ಹಿಜ್ಕೀಯನಾಗಿ ಇವರು ಕಾರ್ಯಗಳನ್ನು ಮಾಡುತ್ತಾರ, ಇವರು ಕಾರ್ಯಗಳನ್ನು ಮಾಡ್ಬೇಕಂದ್ರೆ ನನ್ನ ಮಗನನ್ನು ಲೋಕಕ್ಕೆ ಕಳಿಸಿಕೊಡ್ಬೇಕಂತ ಹೇಳಿದನ ಪ್ರೇರೆ. ಅದಕ್ಕೆ ಆ ಮಾತು ಹೇಳ್ತದನ್ನ ಪ್ರೇರೆ. ಒಂದು ಸಾರಿ ನಾವು ಓದಿಕೊಳ್ಳೋಣ ಪ್ರೇರಾಗಿರುವಂತ ದೇವರ ಮಕ್ಕಳಿರ ಎಫೆಸದವರು ಬರೆದ ಪತ್ರಿಕೆ ತೆಗೆಯೋಣ ಪ್ರೇರೆ. ಓದಿರುವಂತ ಮಾತನ್ನೇ ಪ್ರೇರೆ ಎಷ್ಟು ಅದ್ಭುತವಾಗಿ ಹೇಳ್ತದ ನೋಡ್ರಿ ಪ್ರೇರೆ. 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. 4ನೇ ಅಧ್ಯಾಯ ಏನೆಂದರೆ, ಎಫೆಸದವರು ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೋಡಿದ್ರೆ, ನೀವು ಪೂರ್ಣ ವಿನಯ ಸಾತ್ವಿಕಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದ ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಆಸಕ್ತರಾಗಿರ್ರಿ. ಯಾಕಂದ್ರೆ ನೀವೆಲ್ಲಾರು ಒಬ್ಬ ತಂದೆಯಿಂದ ಬಂದಿರುವಂತ ಮಕ್ಕಳಲ್ಲ. ಈಗ ಅಂತ ದೇವರು ಏನಂತ ಹೇಳ್ತದನ್ನ ಪ್ರೇರೆ, ನಾವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀವಿ, ನಾವು ದೇವರಿಂದ ಆಯಲ್ಪಟ್ಟವರಾಗಿದ್ದೀವಿ. ಯೇಸು ಪ್ರೇರೆ ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದವನು. ಅಂದ್ರೆ ನಮ್ಮನ್ನು ಹುಡುಕಿ ರಕ್ಷಿಸನ ಪ್ರೇರೆ, ನಮ್ಮನ್ನು ಹುಡುಕಿ ರಕ್ಷಿಸನ. ನಮಗೋಸ್ಕರ 2000 ವರ್ಷದ ಹಿಂದಗಡೆನೆ ಎಂತ ಒಂದು ತ್ಯಾಗ ಮಾಡಿದನ ಪ್ರೇರೆ ನಮ್ಮ ಪ್ರಭು, ನಮ್ಮ ರಕ್ಷಕನು. ಎಂತ ಅದ್ಭುತ ಪ್ರೇರೆ ಏನ್ರಿ. ಯಾಕೆ ಅಂದ್ರೆ ಪ್ರೇರೆ ನಾವೆಲ್ಲರೂ ಐಕ್ಯವುಳ್ಳವರಾಗಿರ್ಬೇಕಂತ ಪ್ರೇರೆ, ಐಕ್ಯವುಳ್ಳವರಾಗಿರ್ಬೇಕಂದ್ರೆ ಪ್ರೇರೆ ಬೋಧನೆ ವಿಷಯದಲ್ಲಿ ಸತ್ಯವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಸ್ವೀಕರಿಸಿ ಮಾಡಿಕೊಂಡು ಕೇಶಿ ಈಗ ನಾವು ವಿನಯ ಸಾತ್ವಿಕತೆಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಈಗ ಯಾಕೆ ಸಹಿಸಿಕೊಳ್ಳಬೇಕಾದ್ರೆ ನಿಮಗಾಗಿ ಯೇಸು ಪ್ರಭು ಪರಲೋಕದಲ್ಲಿ ಒಂದು ಸ್ಥಳವನ್ನು ಸಿದ್ಧ ಮಾಡಿದ್ದಾನೆ. ಆ ಸ್ಥಳದಲ್ಲಿ ನೀವು ಪ್ರವೇಶ ಮಾಡಬೇಕು. ಯಾಕಂದ್ರೆ ನೀವು ನೂತನವಾಗಿ ಮಾರ್ಪಡ್ತೀರಿ. ಅದಕ್ಕೆ ನೀವು ನೂತನ ಸೃಷ್ಟಿ ಆಗ್ಬೇಕಂತ ಹೇಳ್ತಾನೆ ಪ್ರೇರೆ. ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಒಂದು ಸಾರಿ ನೋಡ್ಕೊಳ್ಳೋಣ ಪ್ರೇರೆ. 6ನೇ ಅಧ್ಯಾಯ 15ನೇ ವಚನವನ್ನು ನಾವು ಓದಿಕೊಳ್ಳೋಣ ಪ್ರೇರೆ. ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಸುನ್ನತಿ ಆಗುವುದರಲ್ಲಿಯೂ ಏನೂ ಇಲ್ಲ, ಸುನ್ನತಿ ಆಗದೇ ಇರುವುದರಲ್ಲಿ ಏನು ಇಲ್ಲ, ಹೊಸ ಸೃಷ್ಟಿ ಬೇಕು ಪ್ರತಿ ಮನುಷ್ಯನಿಗೆ. ಬಾಪ್ತಿಸವನ್ನು ತೆಗೆದುಕೊಂಡ್ರೂ ಏನಿಲ್ಲ, ತೆಗೆದುಕೊಳ್ಳದು ಹೋದ್ರೂ ಏನಿಲ್ಲ. ಹಾಗಂತೇಳಿ ಬಾಪ್ತಿಸಮ್ ತೆಗೆದುಕೊಳ್ಳದು ಬಿಡಬಾರದು. ಬಾಪ್ತಿಸವನ್ನು ತೆಗೆದುಕೊಂಡ ನಂತರ ಈಗ ನಾವು ಬದುಕಬೇಕಾದಂತ ವಿಧ ಹೇಳ್ತದನ್ನ ಪ್ರೇರೆ. ಏನಂತ ಹೇಳ್ತದನಂದ್ರೆ ನೀವು ಹೊಸ ಸೃಷ್ಟಿಯಾಗಬೇಕು, ಹೊಸ ಸೃಷ್ಟಿ ಬೇಕು. ಈ ಸೂತ್ರಕ್ಕೆ ಸರಿಯಾಗಿ ನಡಿಕೊಳ್ಳುವವರೆಲ್ಲರಿಗೂ, ಈ ಸೂತ್ರಕ್ಕಂದ್ರೆ ಏನ್ ಹೇಳ್ತದನ್ನ ಪ್ರೇರೆ ಎಫೆಸದವರು ಬರೆದ ಪತ್ರಿಕೆಯಲ್ಲಿ ಎಷ್ಟು ಅದ್ಭುತವಾಗಿರುವಂತ ಮಾತು ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ. ಹಾಗೆ ಓದಿಕೊಳ್ಳ ನಾನು ಓದ್ತೀನಿ. ನೀವು ನಿಮ್ಮ ಆಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಗೆ ಮೇರೆಗೆ ಸತ್ಯನುಗುಣವಾದದ್ದು, ನೀತಿ ಉಳ್ಳದ್ದಾಗಿಯೂ ದೈವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ನೋಡಿದ್ರೆ ಆ ಒಂದು ಆಗ್ರಹ ಎಂತದಂದ್ರೆ ಪ್ರೇರಿ ಇಲ್ಲಿ ಹೇಳ್ತದನ್ನ ಪ್ರೇರೆ. ಗಲಾತ್ಯದವರು ಬರೆದ ಪತ್ರಿಕೆಯಲ್ಲಿ ಏನ್ ಹೇಳ್ತದನಂದ್ರೆ ಈ ಸೂತ್ರಕ್ಕೆ ಸರಿಯಾಗಿ ನಡೆಯುವವರೆಲ್ಲ, ಯಾವ ಸೂತ್ರಕ್ಕೆ? ದೇವರ ಹೋಲಿಕೆಗೆ ನೂತನವಾಗಿ ಮಾರ್ಪಡಬೇಕು. ಆಗ ನಾವು ಸೂತ್ರಕ್ಕೆ ಸರಿಯಾಗಿ ನಡೆಯುವವರಾಗಿರ್ತೀವಿ. ನಡೆದ ನಂತರ ಏನಂತ ಹೇಳ್ತದನ್ನ ಪ್ರೇರೆ, ಆದರೆ ದೇವರು ಇಸ್ರಾಯೇಲರಿಗೆ ಶಾಂತಿಯೂ ಕರುಣೆಯೂ ಆಗಲಿ. ನೋಡಿದ್ರೆ ಏನ್ರಿ, ನಾವು ನೂತನ ಮನಸ್ಸನ್ನು ಧರಿಸಿಕೊಂಡ್ರೆ ಈಗ ನಮಗೆ ಶಾಂತಿ ಸಿಗ್ತದ, ಕರುಣೆ ಸಿಗ್ತದ ಪ್ರೇರೆ. ನಿಜ ಪ್ರೇರೆ. ಅದೇ 2ನೇ ಕೊರಿಂಥದವರು ಬರೆದ ಪತ್ರಿಕೆಯಲ್ಲಿ ಹೇಳ್ತದನ್ನ ಪ್ರೇರೆ. 5ನೇ ಅಧ್ಯಾಯ 17ನೇ ವಚನ ಎಷ್ಟು ಅದ್ಭುತವಾಗಿ ಓದಿಕೊಂಡ್ರು ಪ್ರೇರೆ. ಅಲ್ಲಿ ಯಾರು ಒಂದು ಸಂಕಲ್ಪವಿದೆ ಅಂತ ನಾವು ನೋಡುವಾಗ ಪ್ರೇರಾಗಿರುವಂತ ದೇವ್ರ ಮಕ್ಕಳಿರ, ಆತನು ಎಲ್ಲಾರಿಗೋಸ್ಕರ ಈ ಲೋಕಕ್ಕೆ ಬಂದನಂತ, ಎಲ್ಲಾರಿಗೋಸ್ಕರ ಮರಣಿಸಿದನಂತ, ಎಲ್ಲಾರಿಗೋಸ್ಕರ ಜೀವಿತನಾಗಿ ಎದ್ದು ಹೋದನಂತ. ಈಗ ಎಲ್ಲಾರು ಪ್ರಪಂಚದಲ್ಲಿರುವ ಯಾವನಾದರೂ ಸರಿ ಹೀಗಿರಲಾಗಿ ಯವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು. ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು. ನೋಡಿದ್ರೆ
ಹಳೆ ಒಡಂಬಡಿಕೆಯಲ್ಲಿ ಈಗ ನಿಮ್ಮ ಹೃದಯವನ್ನು ನನಗೆ ಕೊಡಿರಿ, ಆ ಹೃದಯವನ್ನು ನಾನು ಶುದ್ಧಿಪಡಿಸ್ತೀನಿ, ಈಗ ಹೊಸ ಹೃದಯವನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಹೇಳಿದಾನೆ ಪ್ರೇರೆ. ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಕೊಟ್ಟಿರುವಂತ ಹೊಸ ಮನಸ್ಸು. ಯಾರಾದ್ರೂ ಸರಿ ಪ್ರೇರೆ, ಇವತ್ತು ಯಾರಾದ್ರೂ ಕ್ರಿಸ್ತನನ್ನು ನಿಂದಿಸರು, ಯಾರಾದ್ರೂ ಕ್ರಿಸ್ತನನ್ನು ಬೈದರು, ಯಾರಾದ್ರೂ ಕ್ರಿಸ್ತನನ್ನು ಅವಮಾನ ಪಡಿಸರು, ಯಾರಾದ್ರೂ ಕ್ರಿಸ್ತನನ್ನು ಬಾಧೆ ಪಡಿಸಿದರು, ಮನಸ್ಸು ನೋಯಿಸಿದರು, ಅವರು ಸಹ ಬಂದ್ರೆ ಪ್ರಭುವಾ ಕ್ಷಮಿಸು, 2024ರಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ, 2025ರಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡು, ಅದು ನಿನ್ನ ಕಾರ್ಯಗಳ ನಿಮಿತ್ತವಾಗಿ ಅಂತಂದ್ರೆ ಪ್ರೇರೆ ಬಹಳ 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 ಇಷ್ಟಕಾರವಾದಂತ ವಿಷಯ ಪ್ರೇರೆ ದೇವರಿಗೆ. ಏನ್ ಗೊತ್ತಾ, ದೇವ ನಾನು ತಪ್ಪು ಮಾಡಿದೀನಿ ಕ್ಷಮಿಸು ಅಂದ್ರೆ ಸಾಕು ಪ್ರೇರೆ. ಈ ಪದ ಅಂದ್ರೆ ಬಹಳ ಇಷ್ಟ ಪ್ರೇರೆ ದೇವರಿಗೆ. ಈ ಪದ ಅಂದ್ರೆ ಬಹಳ ಇಷ್ಟ, ಬಹಳ ಇಷ್ಟ, ಬಹಳ ಇಷ್ಟ ಪ್ರೇರೆ. ನಿಜವಾಗ್ಲೂ ಪ್ರೇರೆ ನಮ್ಮನ್ನ ಕ್ಷಮಿಸು ತಂದೆ ಅಂದ್ರೆ ಮಗ ಕ್ಷಮೆ ಕೇಳ್ತದೆ, ಓಕೆ ಪರವಾಗಿಲ್ಲ 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 ಅಂತ ಹೇಳ್ತದ. ಏನು ತಪ್ಪಿ ಹೋಗಿರುವಂತ ಮಗನು ಎಲ್ಲಾ ಹಾಳು ಮಾಡಿಕೊಂಡು ಕೆಚ್ಚಿ ಏನು ನೆನಪು ಮಾಡಿಕೊಳ್ತಾನ ಪ್ರೇರೆ. ಲೋಕಂಬರ ಸುವಾರ್ತೆ 15ನೇ ಅಧ್ಯಾಯದಲ್ಲಿ ಇರ್ತದೆ ಪ್ರೇರೆ, ನೋಡೋದಂತ ಅವಶ್ಯಕತೆ ಇಲ್ಲ. ಈಗ ಎಲ್ಲಾ ಹಾಳು ಮಾಡಿಕೊಂಡು ಕೆಚ್ಚಿ ತಪ್ಪಿ ಹೋಗಿರುವಂತ ಮಗನು ಕೊನೆಗೆ ಅವನು ಅಲ್ಲಿ ಮೇಯ್ತಿರುವಂತ ಹುಲ್ಲನ್ನು ತಿಂದು ಹಸಿವು ತೀರಿಸಿಕೊಳ್ಳುವಂತ ಪರಿಸ್ಥಿತಿಗೆ ಏರ್ಪಟ್ಟನು ಪ್ರೇರ. ಆ ಮಗನು ಏರ್ಪಟ್ಟಾಗ ಆ ಮಗನಿಗೆ ಆಲೋಚನೆ ಏನ್ ಬಂತಂದ್ರೆ, ಎಷ್ಟೋ ಜನರು ನನ್ನ ಆ ತಂದೆ ಮನೆಯಲ್ಲಿ ಆಳುಗಳು ಇದ್ದಾರಲ್ಲ, ಅವರೆಲ್ಲಾರು ಕೆಲಸ ಮಾಡ್ತಾರಲ್ಲ, ಅವರಲ್ಲಿ ನಾನು ಒಬ್ಬನಂತೆ ಆದ್ರೂ ಪರವಾಗಿಲ್ಲ, ನನ್ನ ತಂದೆ ಹತ್ರ ಹೋಗಿ ಕ್ಷಮಾಪಣೆ ಕೇಳ್ಕೊಂಡು ತಂದೆ ಬಳಿಗೆ ಹೋಗ್ಬೇಕಂತೇಳಿ ಕಣ್ಣೀರು ಸುರಿಸಿಕೊಂಡು ದುಃಖ ಪಡ್ತಾ ಮಗನು ತಂದೆ ಸೇರಿಸಿಕೊಳ್ಳುತ್ತಾನೋ ಏನಿಲ್ಲ, ಸೇರಿಸಿಕೊಳ್ಳುತ್ತಾನೋ ಏನೂ ಇಲ್ಲ ಎಂಬ ಆಲೋಚನೆಯಲ್ಲಿ ಏನೇ ಆಗಲಿ ತಂದೆನ ಕ್ಷಮಾಪಣೆ ಕೇಳಿ ತಂದೆ ಮನೆಯಲ್ಲಿ ಕುಂತುಕೊಂಡು ಎಲ್ಲೋ ಮೂಲೆಯಲ್ಲಿ ಕೆಲಸ ಮಾಡಿಕೊಂಡು ಕೇಸಿ ಈಗ ನಾನು ಆರಾಮಾಗಿರ್ಬೇಕು ಅಂದ್ಕೊಂಡು ಪಶ್ಚಾತ್ತಾಪ ಪಟ್ಟು ಪ್ರಯಾಣ ಮಾಡುತ್ತಿರುವಂತ ಸಮಯದಲ್ಲಿ, ತಂದೆ ಮನೆಗೆ ಹೋಗುವಂತ ಸಮಯದಲ್ಲಿ ಆ ಮಗನು ದೂರದಲ್ಲಿ ಬರುತ್ತಿರುವಂತ ವಿಷಯವನ್ನು ನೋಡಿ ದೃಷ್ಟಿಸಿ ತಂದೆ ಎಷ್ಟು ಸಂತೋಷ ಸಂಭ್ರಮದಿಂದ ಸಡಗರದಿಂದ, ಅಯ್ಯೋ ಅಯ್ಯೋ ತಪ್ಪಿ ಹೋಗಿರುವ ನನ್ನ ಮಗನು ನನ್ನ ಬಳಿಗೆ ಬಂದನು, ಈಗ ಬಂದಿರುವಂತ ಮಗನ ನಾನು ಏನು ಮಾಡ್ಬೇಕಂತ ಹೇಳಿ ಆತುಕೊಂಡು ಓಡಿ ಹೋಗಿ ತಪ್ಪಿಕೊಂಡು ಕಣ್ಣೀರು ಸುರಿಸಿ ದುಃಖ ಸುರಿಸಿ, ನನ್ನ ಮಗನು ನನ್ನ ಸನ್ನಿಧಾನದಲ್ಲಿ ಬಂದಿದ್ದಾನೆ, ನನ್ನ ಮನೆಗೆ ಬಂದಿದ್ದಾನೆ, ರಿಪೀಟ್ ಆಗಿದ್ದಾನೆ, ಈಗ ನನ್ನ ಆಸ್ತಿ ಎಲ್ಲ ಹಾಳು ಮಾಡೋಣ ಅಂತ ಹೇಳಿ ಏನು ಕೇಳಲಿಲ್ಲ ಪ್ರೇರೆ. ಎಷ್ಟು ಕನಿಕರ ಪಟ್ಟನೆಂಬ ವಿಷಯ ನಿಮಗೆ ಗೊತ್ತುಂಟು ಪ್ರೇರೆ. ಹೆಚ್ಚಾಗಿ ವಿವರಣೆ ಮಾಡೋದಕ್ಕೆ ಸಮಯ ಇಲ್ಲ ಪ್ರೇರೆ. ಏನ್ರಿ ನೂತನ ಮನಸ್ಸರಿ, ಹಳೇ ಜೀವಿತ ಬೇಡಪ್ಪ, ಅದನ್ನ ತಂದೆ ಮನೆಯಲ್ಲಿ ಹೊಸ ಜೀವಿತವನ್ನು ಪಡೆದುಕೊಳ್ಳಬೇಕು, ಹೊಸ ಸೃಷ್ಟಿಯಾಗಿ ನಾನು ಬದುಕಬೇಕಂತ ಹೇಳಿ ಅನ್ಕೊಂಡು ಈಗ ತಂದೆ ಕ್ಷಮಿಸು ಅನ್ನ ಆ ಪದಗಳು ಬರುವುದಕ್ಕಿಂತ ಮುಂಚಿತವಾಗಿ ಆ ಮಗನ ಎಷ್ಟು ಅಪ್ಪಿಕೊಂಡು ಬಿಟ್ಟ ಪ್ರೇರೆ. ಯಾರ್ರಿ ಆತನು? ನಮ್ಮ ತಂದೆ ರೀ, ಪರಲೋಕದಲ್ಲಿರುವ ನಮ್ಮ ತಂದೆ ರೀ. ಈಗ ನಮ್ಮನ್ನು ಬಿಟ್ರೆ ಯಾರ ಇದ್ರಿ ಆತಗೆ ಹೇಳ್ರಿ? ನಾವೇ ಬಾಧ ಪಡಿಸಿದ್ರೆ ಆತನೆಷ್ಟು ದುಃಖ ಪಡ್ತಾನೆ ಗೊತ್ತಾ? ನಾವೇ ಆತನ ಕಾರ್ಯಗಳನ್ನು ಮಾಡದು ಹೋದ್ರೆ, ಆತನ ಕೆಲಸ ಮಾಡದು ಹೋದ್ರೆ, ಆತನ ಸೇವೆ ಮಾಡೋದು ಹೋದ್ರೆ ಕಣ್ಣೀರು ಸುರಿಸ್ತಾನ ಪ್ರೇರೆ, ಬಾಧ ಪಡ್ತಾನ ಪ್ರೇರೆ. ನಮ್ಮ ಮೇಲೆ ನಂಬಿಕೆ ಇಟ್ಟನ, ವಿಶ್ವಾಸ ಇಟ್ಟನ. ಏನಂತ ಹೇಳ್ತದನ? ದೇವರಿಂದ ಕರೆಯಲ್ಪಟ್ಟವರು ನಾವು, ಸಾಮಾನ್ಯದವರಲ್ಲ ನಾವು, ದೇವರ ಮಕ್ಕಳು. ಈಗ ನೀವೆಲ್ಲ ಈ ಸೃಷ್ಟಿಗೆ ಒಡೆಯರು. ಈಗ ಜಗತ್ತಿಗೆ ಜಗದೇಶನಾಗಿರುವಂತ ಯೇಸು ಕ್ರಿಸ್ತನನ್ನು ಪರಿಚಯ ಮಾಡಿಕೊಡುವಂತ ಮಕ್ಕಳು ನೀವೆಲ್ಲ. ಈಗ ಎಜಿಕಿಯನಿಗೆ ಹೇಗೆ ಆಯುಷ್ಕಾಲ ಕೊಟ್ಟೆನು, ಈಗ ನಾನು ಸಹ ನಿಮ್ಗೆ ಆಯುಷ್ಕಾಲ ಕೊಡ್ತೇನೆ. ಎಷ್ಟು ಅದ್ಭುತವಾದಂತ ಮಾತು ಪ್ರೇರೆ, ಎಷ್ಟು ಅದ್ಭುತವಾದಂತ ಮಾತು ಹೇಳ್ತದನ್ನ ಪ್ರೇರಾಗಿರುವಂತ ದೇವರ ಮಕ್ಕಳ ನೋಡಿದ್ರೆ ಪ್ರೇರೆ, ಈಗ ಎಲ್ಲ ನೂತನವಾಯ್ತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ನೋಡಿದ್ರೆ ದೇವರಿಂದ ಉಂಟಾದದ್ದು. ಮತ್ತೊಂದ್ಸರಿ ಓದ್ಕೊಳ್ಳೋಣ ಪ್ರೇರೆ. ಈಗಿರುವಲ್ಲಿ ಯಾವನಾದರೂ ಕ್ರಿಸ್ತನಲ್ಲಿ ಇದ್ದರೆ ಅವನು ನೂತನ ಸೃಷ್ಟಿಯಾದನು, ಈಗ ಪೂರ್ವ ಸ್ಥಿತಿ ಹೋಗಿ ಎಲ್ಲಾ ನೂತನವಾಯಿತು, ಇದೆಲ್ಲ ದೇವರಿಂದಲೇ ಉಂಟಾದದ್ದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಏನ್ ಅನುಗ್ರಹಿಸನಮ್ಮ? ಸಮಾಧಾನ ಪಡಿಸಿಕೊಂಡನ, ಸಮಾಧಾನವಾಗಿರಬೇಕಂತ. ನೋಡಿದ್ರೆ ನೀವು ಸಮಾಧಾನವಾಗಿರ್ಬೇಕು. ಆ ಇಸ್ರೇಲ್ರಿಗೆ ಹೇಳಿರುವಂತ ಮಾತು ಗಲಿತಿದವರು ಬರೆದ ಪತ್ರಿಕೆಯಲ್ಲಿ. ಈಗ ನಮಗೆ ಸಹ ಹೇಳ್ತದನ, ನೀವು ದೀಕ್ಷಾ ಸ್ನಾನವನ್ನು ತೆಗೆದುಕೊಂಡ್ರಲ್ಲ, ರಕ್ಷಣಾ ಮಾರ್ಗ ಹೊಂದಿದಿರಲ್ಲ,
ಈಗ ರಕ್ಷಣಾ ಮಾರ್ಗ ಹೊಂದಿದ ನಂತರನೇ ನೀವು ಸಮಾಧಾನಕರವಾಗಿ ನನ್ನನ್ನು ಮಹಿಮೆ ಪಡಿಸಬೇಕು, ಸ್ತುತಿಸಬೇಕು. ಇದಕ್ಕೇನೆ ಯಾವ ರೀತಿಯಾಗಾದ್ರೂ ಆಯುಷ್ ಕಾಲವನ್ನು ಪಡೆದುಕೊಂಡು ನನ್ನ ಕಾರ್ಯಗಳನ್ನು ತುದಿ ಮುಟ್ಟಿಸಿದನು. ಈಗ ನಿಮ್ಮ ಕುತ್ತಿಗೆಯಲ್ಲಿ ಇರುವ ಉಸಿರು ಇರುವ ತನಕ ಈಗ ನನ್ನ ಕಾರ್ಯಗಳನ್ನು ನೀವು ತುದಿ ಮುಟ್ಟಿಸಬೇಕು. ನೀವೇ ನನಗೆ ಮಕ್ಕಳು, ನಂಬಿಗಸ್ತರು ಅಂತ ಹೇಳಿ ಅನ್ಕೊಂಡು ದೇವರು ಕರೆಸಿಕೊಂಡು ಕ್ರಿಸ್ತನ ಮೂಲಕ ಅಂತ ಪ್ರೇರೆ ಏನಂತ ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನದ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದಾನೆಂಬ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಏನ್ರಿ? ಸ್ವಾರ್ಥಿಯನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ. ಆ ಸ್ವಾರ್ಥಿ ಸಾರಬೇಕಂದ್ರೆ, ಆ ಸ್ವಾರ್ಥಿಯಲ್ಲಿ ಸಕ್ರಿಯೆಗಳನ್ನು ಕೈ ಎತ್ತಿಕೊಳ್ಳಬೇಕಂದ್ರೆ ನಮ್ಮಲ್ಲಿ ಎಂತ ಮನಸ್ಸು ಇರ್ಬೇಕಂದ್ರೆ ಪ್ರೇರೆ, ನೂತನ ಮನಸ್ಸು ಬರಬೇಕು ಪ್ರೇರೆ. ನೂತನ ಮನಸ್ಸು ಇದ್ದವನಿಗೆ ಸ್ವಾರ್ಥಿಯನ್ನು ಪ್ರಕಟಿಸುವಂತ ಭಾಗ್ಯ ದೊರಕುತ್ತದ ಪ್ರೇರೆ. ಒಂದು ವೇಳೆ ನೂತನ ಮನಸ್ಸು ಇರಲಿಲ್ಲ ಅಂತ ತಿಳ್ಕೊಳ್ರಿ, ಅವನು ತನ್ನ ಕೆಲಸದಲ್ಲಿ ದೇವರು ಉಪಯೋಗ ಮಾಡ್ಕೊಳ್ಳಲ್ಲ. ಈಗ ಮನಸ್ಸು ಸರಿಯಾಗಿಲ್ಲಯ್ಯ, ನೀನೇ ಸರಿಯಾಗಿಲ್ಲ, ನಿನ್ನ ಮನಸ್ಸು ಸರಿಯಾಗಿಲ್ಲ, ನನ್ನ ಏನ್ ಸುತ್ತಿಸ್ತಿದಿ. ಈಗ ನಿನ್ನ ಮನಸ್ಸು ಸರಿಪಡಿಸ್ಕೊ, ನೂತನವಾಗಿ ಮಾರ್ಪಡು. ನೂತನವಾದಂತ ಮನಸ್ಸು ಸೃಷ್ಟಿ ಆಗಬೇಕು. ಆ ಸೂತ್ರ ಹೇಗಿರ್ಬೇಕಂದ್ರೆ, ನನ್ನ ಹೋಲಿಕೆಗೆ ಸರಿಯಾಗಿ ನೀನು ನಡೆದುಕೊಳ್ಳಬೇಕು. ಪೌಲನಿರುತ್ತದನ್ನ, ನಾನು ದೇವರ ಹೋಲಿಕೆಗೆ ಸರಿಯಾಗಿ ನಡೆದುಕೊಂಡೆನು ಅಂದ್ರೆ ಕ್ರಿಸ್ತನ ಹೋಲಿಕೆಗೆ ಸರಿಯಾಗಿ ನಡೆದುಕೊಂಡಿದ್ದನು. ನೀವು ಸಹ ನನ್ನ ಹೋಲಿಕೆ ಆಗಿರ್ರಿ, ಕ್ರಿಸ್ತನ ಹೋಲಿಕೆ ಆಗಿರ್ರಿ. ಒಂದು ವೇಳೆ ನಮ್ಮ ಹೋಲಿಕೆ ಆಗದು ಹೋದ್ರೂ ಪರವಾಗಿಲ್ಲ ಪ್ರೇರೆ. ಆ ಪಾಪಿ ಆಗಿರುವಂತ ಪ್ರೇರಾಗಿರುವಂತ ದೇವರ ಮಕ್ಕಳಿರ, ನಿಜವಾಗಲೂ ಪ್ರೇರೆ, ನಾವು ದೇವರ ಹೋಲಿಕೆಗೆ ಸರಿಯಾಗಿ ನಡೆದುಕೊಳ್ಳುವವರಾಗಿರ್ಬೇಕು. 2024ರಲ್ಲಿ ನಮ್ಮ ಜೀವಿತ ಹೇಗಿದೆಯೋ ನಮಗೆ ಗೊತ್ತುಂಟು ಪ್ರೇರೆ, ಸತ್ಯವಾಕ್ಯವನ್ನು ತಿಳಿದವರು. ದೇವ್ರೆ, ಈಗ ಒಳ್ಳೆ ಅವಕಾಶ 2025ರಲ್ಲಿ ನೀನು ಕೊಟ್ಟಿದ ಅಂದ್ರೆ, ಈಗ ನಮ್ಮ ಕೆಲಸ ಇದೆ, ನಿನ್ನ ಕೆಲಸ ಇದೆ, ನಿನ್ನ ಕಾರ್ಯಗಳಿದೆ. ಈಗ ಈ ಲೋಕದಲ್ಲಿ ಜೀವಿಸ್ತಾ ಭೌತಿಕವಾದಂತ ವಿಷಯವಾದ ರೀತಿಯಲ್ಲಿ ಸಂಬಂಧಪಟ್ಟಂತ ಕೆಲಸಗಳಲ್ಲಿ ಸ್ವಲ್ಪ ಮಾಡಿಕೊಂಡು ಇನ್ನೂ ಹೆಚ್ಚಾದ ರೀತಿಯಲ್ಲಿ ನಿನ್ನ ಸೇವೆಯಲ್ಲಿ ಮುಂದೆ ಹೋಗೋದಕ್ಕೆ ನಿನ್ನ ಸೇವೆ ನಿಮಿತ್ತವಾಗಿ ನಮ್ಮನ್ನು ನೇಮಿಸಿ ಈ 2025 ವರ್ಷವನ್ನು ಬರಮಾಡಿದ ತಂದೆ, ನಿನಗೆ ಕೃತಜ್ಞತೆಗಳು, ಥ್ಯಾಂಕ್ಸ್ ಅಂತೇಳಿ ನಾವು ಎಷ್ಟು ಜನರು ಹೇಳಿದೆವು ಪ್ರೇರೆ. ಒಂದು ವೇಳೆ ಹೇಳಿದರೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದಂತ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಾವು ದೇವರಿಗೆ ಒಳ್ಳೆ ಅವಕಾಶ ಮಾಡಿಕೊಟ್ಟನ ಕೃತಜ್ಞತೆಗಳನ್ನು ಸಲ್ಲಿಸಿ, ಈಗ ನಾವು ದೇವರು ಅನ್ಕೊಂಡಿರುವಂತ ಕಾರ್ಯಗಳನ್ನು ತುದಿ ಮುಟ್ಟಿಸುವವರಾಗಿರಬೇಕು. ನೂತನ ವರ್ಷ ಬಂತಂತೇಳಿ ನಾವು ಹ್ಯಾಪಿಯಾಗಿ ಜೀವಿಸೋದಲ್ಲ ಪ್ರೇರೆ, ಎಲ್ಲರಿಗೂ ಶುಭಾಶಯಗಳಂತ ಹೇಳುವುದಲ್ಲ ಪ್ರೇರೆ. ನಾವು ನೂತನ ಮನಸ್ಸು ಉಳ್ಳವರಾಗಿ ಮಾರ್ಪಡಬೇಕು. ದೇವರು ಒಪ್ಪಿಕೊಳ್ಳುತ್ತಾನ ಪ್ರೇರೆ. ನಮ್ಮನ್ನ ಆಲೋಚನೆ ಮಾಡಿ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಸಮಯ ಆಯ್ತು ಪ್ರೇರೆ. ದೈವ ಸ್ವರೂಪಾಗಿರುವಂತ ನನ್ನ ತಂದೆ, ನಿಮ್ಮೊಂದು ಪರಿಶುದ್ಧವಾದ ಪವಿತ್ರವಾದ ಪಾದಕ್ಕೆ ಬಂದ ಅಪ್ಪ ದೇವ, ಈಗ ನಮ್ಮನ್ನು ಕ್ರಿಸ್ತನ ಮೂಲಕವಾಗಿ ಆರಿಸಿಕೊಂಡು ನಮ್ಮಲ್ಲಿ ಹೊಸ ಮನಸ್ಸು ಬರಬೇಕು. ನಾವು ಮಾಡುವಂತ ಸೇವೆ ಕ್ರಿಸ್ತನ ಯಾವ ರೀತಿಯಾದ್ರೂ ಈ ಲೋಕದಲ್ಲಿ ಶ್ರಮ ಪಟ್ಟಿದ್ದಾನೋ ತಂದೆ, ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತವರು ಕಲವರಿ ಶಿಲುಬೆಯ ಮೇಲೆ ಈ ಲೋಕದಲ್ಲಿರುವಂತ ಎಲ್ಲಾ ಮನುಷ್ಯರಿಗೆ ಪಾಪಗಳು ಕ್ಷಮಾಪಣೆಗೋಸ್ಕರ ಕಲವರಿ ಶಿಲುಬೆಯ ಮೇಲೆ ತ್ಯಾಗ ಮಾಡಿರುವಂತ ಕಾರ್ಯವನ್ನು ಕುರಿತು, ಶಿಲುಬೆ ವಿಷಯವನ್ನು, ಸುವಾರ್ತೆಯನ್ನು ಕುರಿತು ಅನೇಕರಿಗೆ ಪ್ರಚಾರ ಪಡಿಸುವವರಾಗಿ, ಅನೇಕರನ್ನು ಸತ್ಯ ಮಾರ್ಗದಲ್ಲಿ ನಡೆಸುವವರಾಗಿ ಇರ್ತಾರಂತ ಹೇಳಿಕೆಸಿ ನಮ್ಮ ಮೇಲೆ ನಂಬಿಕೆ ವಿಶ್ವಾಸವನ್ನು ಇಟ್ಟು ನೀವು ನಮಗೆ ಒಪ್ಪಿಸಿಕೊಟ್ಟಿರುವಂತ ಕೆಲಸ ಸೇವೆಯನ್ನು ತಂದೆ ತುದಿ ಮುಟ್ಟಿಸುವುದಕ್ಕೆ ಸಹಾಯ ಮಾಡಿರ್ತಾನೆ. ಹೌದು ದೇವ, CCGM ತಂದೆ, ಇದರಲ್ಲಿ ವರ್ಕ್ ಮಾಡುವಂತ ಎಲ್ಲಾ ದೈವ ಸೇವಕರು ನೀವು ಜ್ಞಾಪಕ ಮಾಡಿಕೊಂಡಿರ್ತಾನೆ. ರಾಮು ಸಾರ್ ಅವರನ್ನು, ಇಮಾನುವೇಲ್ ಸಾರ್ ಅವರನ್ನು, ಮನೋಜ ಕುಮಾರ್ ಅವರನ್ನು, ತಂದೆ ವಿಲ್ಸನ್ ಬ್ರದರ್ ಅವರನ್ನು, ತಂದೆ ಜೋಯಲ್ ನಾರಾಯಣ ಅವರನ್ನು, ಇನ್ನು ಸಿಸ್ಟರ್ಸ್ ಅನೇಕರಿದ್ದಾರೆ ತಂದೆ, ಪುಟ್ಟರಾಜ್ ಅವರು ಇದ್ದಾರೆ ತಂದೆ, ಇನ್ನೂ ಅನೇಕರಿದ್ದಾರೆ ತಂದೆ. ಅವರೆಲ್ಲಾರನ್ನು ನೆನಪು ಮಾಡಿಕೊ ತಂದೆ. ದೇವ, ನೀವು ನಿಮ್ಮ ಮಗನ ಸೇವೆ ನಿಮಿತ್ತವಾಗಿ ನೇಮಿಸಲ್ಪಟ್ಟವರು ತಂದೆ. ಇವರೆಲ್ಲಾರು ತಂದೆ, ನಿಮ್ಮ ಮಗನಾಗಿರುವಂತ ಯೇಸು ಕ್ರಿಸ್ತವರು ಯಾವ ರೀತಿಯಾದ್ರೂ ಪ್ರೀತಿಯಿಂದ ಈ ಲೋಕದಲ್ಲಿ ಸಾರಲ್ಪಟ್ಟರು. ವಾಕ್ಯವನ್ನು ನಿಮ್ಮ ಪರಲೋಕದ ರಾಜ್ಯ ವಿಷಯನ ಕುರಿತು ಸಾರಿ ತಂದೆ ಅನೇಕರನ್ನ ನಿಮ್ಮ ಮಾರ್ಗದಲ್ಲಿ ನಡೆಸಿದರು ತಂದೆ. ಆದ್ರೆ ನಮಗ್ ಕೊಟ್ಟಿರುವಂತ ಕೆಲಸ ತಂದೆ, ನಾಶವಾಗುವ ಅನೇಕ ಜನಗಳಲ್ಲಿ ಸ್ವಲ್ಪ ಜನರನ್ನಾದರೂ ನಿನಗೆ ಒಪ್ಪಿಸಬೇಕು ತಂದೆ, ನೀತಿ ಉಳ್ಳ ಮಾರ್ಗದಲ್ಲಿ ನಡೆಸಬೇಕು ತಂದೆ. ಅದಕ್ಕಾಗಿ 2025 ವರ್ಷ ಕೊಟ್ಟಿದ್ರಿ ತಂದೆ. ಹಳೆ ಜೀವಿತದಲ್ಲಿ ನಾವೇನಾದ್ರೂ ತಪ್ಪುಗಳು ಮಾಡಿದ್ರೆ ನಮ್ಮನ್ನ ಕ್ಷಮಿಸ್ರಿ. ಹೊಸ ವರ್ಷಗಳಲ್ಲಿ ನೂತನ ಮನಸ್ಸನ್ನು ಧರಿಸಿಕೊಂಡು ತಂದೆ, ನಿಮ್ಮ ಒಂದು
ಸೇವೆಯಲ್ಲಿ ನಾವೆಲ್ಲರೂ ಮುಂದೆ ಸಾಗೋದಕ್ಕೆ ಸಹಾಯ ಮಾಡಿದ್ರೆ ಅನೇಕರು ಶಿಷ್ಟರಿದ್ದಾರೆ. ಈ ಲಯವನ್ನು ವೀಕ್ಷಿಸುವಂತ ಪ್ರತಿಯೊಬ್ಬರನ್ನು ಕುಟುಂಬದಲ್ಲಿರುವಂತ ಪ್ರತಿಯೊಬ್ಬರನ್ನು ಹೆಸರಾಗಿ ಆಶೀರ್ವಾದಿಸಿ ತಂದೆ ಎಲ್ಲಾರನ್ನು ನೀವು ನಿಮ್ಮ ಸೇವೆ ನಿಮಿತ್ತವಾಗಿ ಉಪಯೋಗ ಮಾಡ್ಕೊಳ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ, ನಮ್ಮ ತಪ್ಪುಗಳನ್ನು 2024ರಲ್ಲಿ ತಿಳಿಲಾದೆ ತಪ್ಪು ಮಾಡಿದರೆ ನಮ್ಮನ್ನು ಕ್ಷಮಿಸಿ ತಂದೆ. ಈ ಒಂದು 2025 ವರ್ಷದಲ್ಲಿ ಇನ್ನು ಹೆಚ್ಚಾದ ರೀತಿಯಲ್ಲಿ ನಿಮ್ಮ ಸೇವೆಯನ್ನು ಮಾಡುವುದಕ್ಕೆ ಒಳ್ಳೆ ಮನಸ್ಸು ನಮಗೆ ಇನ್ನೂ ಹೆಚ್ಚೆಚ್ಚಾಗಿ ಅನುಗ್ರಹಿಸಬೇಕಂತ ಹೇಳಿ ಕೇಳಿಕೊಳ್ತದಪ್ಪ ತಂದೆ. ಯಾಕಂದ್ರೆ ನಿಮ್ಮ ಕೃಪೆ ಇನ್ನೂ ಹೆಚ್ಚೆಚ್ಚಾಗಿ ನಮಗೆ ಬರ್ತದ ತಂದೆ ಸೇವೆ ಮಾಡಿದ್ರೆ. ಹೌದು ದೇವ, ನಿಮ್ಮ ಕೃಪೆದ ಮೇರೆಗೆ ನಾವೆಲ್ಲಾರು ಈ ರೀತಿಯಾಗಿ ಸೇರಿಕೊಳ್ಳುತ್ತಾ ಇದೀವಿ. ಇದೇ ತರ ನಾವೆಲ್ಲಾರು ಪ್ರತಿದಿನ ಸೇರಿಕೊಂಡು ನಿಮ್ಮ ನಾಮವನ್ನು ಪ್ರಚುರಪಡಿಸುವಂತ ಮಕ್ಕಳಾಗಿರೋದಕ್ಕೆ ಸಹಾಯ ಮಾಡ್ಬೇಕಂತ ಹೇಳಿ ಕೇಳಿಕೊಳ್ಳುತ್ತಾ ಈ ಒಂದು ಪ್ರಾರ್ಥನಾ ನಿನ್ನ ಮುದ್ದು ಮಗನಾದ ನಮ್ಮ ಲೋಕರಕ್ಷಕನಾದ ಯೇಸುವರ ದಿವ್ಯ ನಾಮದಲ್ಲಿ ಕೇಳುತ್ತಾ ಇದನಪ್ಪ, ಕೇಳಿ ಬೇಡಿಕೊಳ್ತದನಪ್ಪ ತಂದೆ. ಆಮೇನ್ ಆಮೇನ್. ಅಂತ್ಯಾಶೀರ್ವಾದ ನಾವು ಮಾಡ್ಬೇಕು. ಸರಿ ಪ್ರೇರ ಕಣ್ಮುಚ್ಚಿದೆ. ತಂದೆ ಆದ ದೇವರ ಪ್ರೀತಿ, ಕುಮಾರನಾಗಿರುವಂತ ಯೇಸು ಕ್ರಿಸ್ತವರ ಕೃಪೆಯು, ಪವಿತ್ರಾತ್ಮನ ಅನ್ನಸವಾಸವು ತಂದೆ ಈ ಲಯದಲ್ಲಿರುವಂತ ನಮ್ಮೆಲ್ಲಾರಿಗೂ ಒಟ್ಟಿಗಿದ್ದು ನಡೆಸ್ತಾ ಬಂದದಕ್ಕಾಗಿ ಆಮೇನ್. ಸರಿ ಪ್ರೇರೆ ಎಲ್ಲಾರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಸಿಸ್ಟರ್. ಆಮೇನ್.